ಶ್ರೀಗುರುಭ್ಯೋ ನಮಃ ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲುವೇ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದಶೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರ್ತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮಧ್ವೇಶ ಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯಥೋ ಅನ್ವಯಾಚಿತರತ ಅರ್ಥೇಶ್ಚ ವಿಘ್ನಸ್ವರಾಟ್ ತೇನೇ ಬ್ರಹ್ಮೌದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಏಕಾದಶ ಸ್ಕಂದದ ಚಿಂತನೆಯಲ್ಲಿ ತೊಡಗಿದ್ದೇವೆ. ಏಕಾದಶ ಸ್ಕಂದದಲ್ಲಿ ಉದ್ಧವ ಗೀತೆಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಬೇಕು, ತನ್ನ ಅವತಾರವನ್ನು ಮುಗಿಸಿ ಪರಂಧಾಮಕ್ಕೆ ತೆರಳಬೇಕು ಎಂದಾಗ ಉದ್ಧವ ಪರಮಭಕ್ತನಾದ ಶ್ರೀಕೃಷ್ಣನ ಪರಮಭಕ್ತನಾದ ಉದ್ಧವ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ ನೀನು ನನ್ನನ್ನೂ ಕರೆದುಕೊಂಡು ಹೋಗು, ನಾನು ನಿನ್ನನ್ನು ಅಗಲಿ ಇರಲಾರೆ ಅಂತ ಉದ್ಧವ ಹೇಳಿದಾಗ ಉದ್ಧವನಿಗೆ ಉಪದೇಶ ಮಾಡ್ತಾನೆ ಭಗವಂತ. ನೀನು ಇರಬೇಕು ಇಲ್ಲೇನೆ, ನಾನು ಅವತಾರ ಮುಗಿಸಿ ಹೋಗ್ತೀನಿ ಅಂತ ಉಪದೇಶ ಮಾಡ್ತಾನೆ. ಉದ್ಧವನನ್ನು ಇಟ್ಟುಕೊಂಡು ನಮಗೆಲ್ಲರಿಗೂ ಧರ್ಮವನ್ನು ತಿಳಿಸುವ ಒಂದು ಅದ್ಭುತವಾದ ಗೀತೆ ಉದ್ಧವ ಗೀತೆ. ಉದ್ಧವ ಗೀತೆಯಲ್ಲಿಯೇ ಬರುವ ಭಿಕ್ಷು ಗೀತೆಯನ್ನು ನಾವು ಕೇಳಿದ್ದೇವೆ, ಚಿಂತನೆಯನ್ನು ಮಾಡಿದ್ದೇವೆ. ಈಗ ಮುಂದುವರೆದು ಭಗವಂತ ಹೇಳ್ತಾನೆ, ಯಥಾ ನಭೋ ವಾಯುವನಲಾಂಬು ಭೂಗುಣೈರ್ಗತಾಗತೈರ್ವಾ ತ್ರಿಗುಣೈರ್ನ ಸಜ್ಜತೆ ತಥಾಕ್ಷರಂ ಸತ್ವರಜಸ್ತಮೋಮಲೈರಸಂಗತಂ ಸಂಸ್ಕೃತಿ ಹೇತುಭಿಪರಂ. ಆಕಾಶದಲ್ಲಿ ಬಂದು ಹೋಗುತ್ತಲ್ಲ ಗಾಳಿ, ಮಿಂಚು, ಮಳೆ, ಧೂಳು, ಬಿಸಿಲು ಮುಂತಾದವು ಆಕಾಶದ ಮೇಲೆ ಏನು ಪರಿಣಾಮ ಬೀಳಲ್ಲ. ಆಕಾಶದಲ್ಲಿ ಮಿಂಚು ಬರುತ್ತೆ, ಗಾಳಿ ಬರುತ್ತೆ, ಗುಡುಗು ಬರುತ್ತೆ, ಆಕಾಶದಲ್ಲಿ ಏನಾರು ತೊಂದರೆ ಆಯಿತಾ? ಆಕಾಶಕ್ಕೇನು ತೊಂದರೆ ಆಗಲ್ಲ. ಹಾಗೆ ರಾಗದ್ವೇ ಸತ್ವ ರಜಸ್ಸು ತಮಸ್ಸು ಎಂಬುವ ಮೂರು ಗುಣಗಳು ರಾಗದ್ವೇಷಗಳಾಗಿ ಕಾರಣಗಳಾಗಿ ಜೀವನಿಗೆ ಸಂಸಾರ ಕಾರಣ ಆಗತ್ತೆ. ಆದರೆ ಅವನೊಂದಿಗಿರುವ ಪರಮಾತ್ಮ ನಾನು, ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನಗೆ ಏನೂ ಅವು ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಈ ಸತ್ವ ರಜಸ್ಸು ತಮೋ ಗುಣಗಳಿದ್ದಾವಲ್ಲ, ಸತ್ವ ರಜಸ್ಸು ತಮೋ ಗುಣಗಳಿದ್ದಾವಲ್ಲ, ಇವು ಮನುಷ್ಯನಿಗೆ ಹೇಗೆ ಅಂದರೆ ರೋಗ ಇದ್ದ ಹಾಗೆ. ಸತ್ವ ರಜಸ್ಸು ತಮಸ್ಸು ಗುಣಗಳ ಪ್ರಭಾವ ಮನುಷ್ಯನಿಗೆ ರೋಗ ಇದ್ದ ಹಾಗೆ. ರೋಗ ಇದ್ದರೆ ಅದಕ್ಕೆ ಔಷಧಿ ತೆಗೆದುಕೊಳ್ಳಿಲ್ಲ ಅಂದರೆ ಅದು ಹಾಗೆ ಅವನ ಆಯುಷ್ಯನ್ನೇ ನುಗ್ಗಿಬಿಡುತ್ತೆ. ಹಾಗೆ ಸತ್ವ ರಜಸ್ ತಮೋ ಗುಣಗಳಿಗೆ ನಾವು ಅವರ ವಿಕಾರಗಳಿಗೆ ಒಳಗಾಗಿ ನಾವು ಭಗವಂತನನ್ನು ಸ್ಮರಿಸದೇ ಇದ್ದರೆ, ಭಗವಂತನಿಗೆ ಶರಣು ಹೋಗದೇ ಇದ್ದರೆ ಅವು ನಮಗೆ ರೋಗದ ಹಾಗೆ ನಮ್ಮನ್ನು ಸಂಸಾರ ಬಂಧನಕ್ಕೆ ನೂಕುತ್ತೆ. ಅಪಕ್ವವಾದ ಯೋಗಿಗಳಿಗೆ, ಯೋಗದಲ್ಲಿ ಪರಿಪಕ್ವತೆ ಇರೋದಿಲ್ಲ ಅಂತಹ ಯೋಗಿಗಳಿಗೆ
ಹೆಂಡತಿ ಮಕ್ಕಳು ಮುಂತಾದ ಜನರು ಪಂಚಭೂತಗಳು ಏನು ಮಾಡ್ತವೆ? ಯೋಗ ಸಾಧನೆಗೆ ವಿಘ್ನ ಉಂಟು ಮಾಡ್ತವೆ. ಆದರೂ ಪೂರ್ವಜನದ ಸಂಸ್ಕಾರದಿಂದ ಈ ವಿಘ್ನವನ್ನು ಲೆಕ್ಕಿಸದೆ ಭಕ್ತಿ ಯೋಗದಲ್ಲಿ ನಿರತರಾಗ್ತಾರೆ ಯೋಗಿಗಳು. ಬಂಧಕ ಕರ್ಮ ಮಾತ್ರದಲ್ಲಿ ಆಸಕ್ತರಾಗುವುದಿಲ್ಲ ಅಂತ ಹೇಳ್ತಾರೆ. ಜ್ಞಾನಿಗಳಿಗೆ ಏನಾಗತ್ತೆ ಅಂದರೆ ಅವನ ಶರೀರ ನಿಲ್ಲುವುದು, ಕುಳಿತುವುದು, ಸಂಚರಿಸುವುದು, ಮಲಗುವುದು, ಕೆಲಸ ಮಾಡುವುದು ಇವು ಯಾವುವು ಬೇರೆ ಕರ್ಮ ಮಾಡುವುದು ಎಂದು ಏನೇ ಮಾಡಿದರೂ ಪರಮಾತ್ಮನಿಯಲ್ಲಿಯೇ ಮನಸ್ಸಿಟ್ಟ ಈತನಿಗೆ ಅದರ ಪರಿವೇ ಇರುವುದಿಲ್ಲ, ಅದರ ಅರಿವು ಇರುವುದಿಲ್ಲ. ಅದು ಪರತಂತ್ರ ಆಗಿದೆ. ಭಗವಂತ ಒಬ್ಬನೇ ಸ್ವತಂತ್ರ. ಆದ್ದರಿಂದ ಆ ಕರ್ಮಗಳು ನಾವು ಮಾಡ್ತೇವೆ ಎನ್ನುವುದು ಪರತಂತ್ರ. ಆಮೇಲೆ ಮುಂದೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾನೆ. ಯದಿ ಸ್ವಪಶ್ಯತ್ಯಸದಿಂದ್ರಿಯಾರ್ಥಂ ನಾನುಮಾನೇನ ವಿರುದ್ಧ ಮನ್ಯತೆ ನ ಮನ್ಯತೆ ವಸ್ತುತಯ ಮನೀಷೀ ಸ್ವಪ್ನಂ ಯಥೋತ್ತಾಯ ತಿರೋದಧಾನಂ. ಸ್ವಪ್ನದಲ್ಲಿ ಕಾಣುವುದು ಸತ್ಯ. ನೋಡಿ, ಸ್ವಪ್ನದಲ್ಲಿ ಕಾಣುವುದು ಸತ್ಯ ಅಂತೀರ ಆಚಾರ್ಯ. ಸ್ವಪ್ನದಲ್ಲಿ ಕಾಣುವುದು ಸತ್ಯ ಹೆಂಗಾಗತ್ತೆ? ಭ್ರಮೆ ಅಲ್ವಾ? ಇದನ್ನು ಎಲ್ಲ ಆಚಾರ್ಯರು, ಎಲ್ಲ ಮತದವರು ಸ್ವಪ್ನವನ್ನು ಸುಳ್ಳು ಅಂತಲೇ ಹೇಳಿದರು. ಈ ಜಗತ್ತು ಸ್ವಪ್ನದಂತೆ ಮಾಯೆ, ಇದೆಲ್ಲ ಕಂಡಿದ್ದೆಲ್ಲ ಸುಳ್ಳು ಅಂತ ಹೇಳಿದರು. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ ಸ್ವಪ್ನ ಸತ್ಯ. ಯಾಕೆ ಅಂದರೆ ಭಗವಂತನ ವಿಷಯದಲ್ಲಿ ಎಲ್ಲ ಸತ್ಯ. ಸ್ವಪ್ನದಲ್ಲಿ ಒಂದು ವಿಷಯ ಇದೆ, ಸೂಕ್ಷ್ಮ ವಿಷಯ. ಸ್ವಪ್ನದಲ್ಲಿ ಕಾಣುವುದು ಸತ್ಯ. ಸ್ವಪ್ನದಲ್ಲಿ ಒಂದು ಆನೆ ಕಾಣ್ತೀವಿ. ಆನೆ ಬಂದು ನಮ್ಮನ್ನು ತುಳಿಯತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಆನೆ ಬಂದು ಹೂಮಾಲೆ ಹಾಕತ್ತೆ ಅಂತ ತಿಳ್ಕೊಳ್ಳಿ. ಆನೆ ಬಂದು ನಮ್ಮನ್ನು ತುಳಿದರೆ ಆ ದುಃಖ ನಮಗಾಗತ್ತಲ್ವ? ನಿದ್ದೆಯಲ್ಲೂ ನಾವು ಬೆವರ್ತೀವಲ್ವ? ಎದ್ದಾಗ ಅಯ್ಯೋ ಅಂತ ಚೀರ್ತೀವಲ್ವ? ಇಲ್ಲ ಆನೆ ಏನಾದರೂ ಸಂತೋಷ ಹಾಗೆ ಮಾಡಿದ್ರೆ ನಮಗೆ ಅಂದರೆ ಸಂತೋಷವಾಡ್ತೀವಲ್ಲ? ಆ ಅನುಭವ ನಮ್ಮ ಮೇಲೆ ಉಂಟಾಗುತ್ತದಲ್ವ? ಅನುಭವ ಉಂಟಾಯಿತು ಅಂದರೆ ಮತ್ತೆ ನಾವು ನೋಡಿರ್ಬೇಕಲ್ವ? ಈಗ ನಾವು ನೋಡಿದ್ದರೆ ಮಾತ್ರ ಅನುಭವ, ಕಂಡರೆ ಮಾತ್ರ ಅನುಭವ, ಕಾಣಲಿಲ್ಲ ಅಂದರೆ ಅನುಭವ ಆಗಲ್ಲ. ಅದು ಹೇಗಾಗುತ್ತೆ? ಅನುಭವ ಸತ್ಯ. ನಮ್ಮಲ್ಲಿ ಅನುಭವ ಸತ್ಯ. ಸ್ವಪ್ನದಲ್ಲಿ ಕಂಡಿದ್ದ ಆನೆ ಸತ್ಯ. ಆದರೆ ಹೊರಗಡೆ ಇರುವ ಆನೆಯೇ ಇದು ಎನ್ನುವುದು ಭ್ರಮೆ. ಈಗ ಜಾಗರ ಅಂದರೆ ಎಚ್ಚರಿಕೆ. ಏನಾಗುತ್ತೆ? ನಮಗೆ ಒಂದು ಯಾವುದೋ ದೇವಸ್ಥಾನದಲ್ಲಿರುವ ಆನೆ ಹಬ್ಬ ಅದು ನಮ್ಮ ಸ್ವಪ್ನದಲ್ಲಿ ಬಂತು. ಸ್ವಪ್ನದಲ್ಲಿ ಆನೆ ಕಂಡಿದ್ದು ನಿಜ ನಾವು. ಆದರೆ ದೇವಸ್ಥಾನದಲ್ಲಿ ಇದ್ದ ರಕ್ತ ಮಾಂಸದಿಂದ ಕೂಡಿದ ಆನೆಯೇ ನಾನು ಸ್ವಪ್ನದಲ್ಲಿ ಕಂಡಿದ್ದು ಅನ್ನೋದು ಭ್ರಮೆ. ಯಾಕೆಂದರೆ ಈ ಸ್ವಪ್ನದಲ್ಲಿ ಏನಾಗತ್ತೆ? ನಮ್ಮ ಮಾನಸಿಕ ಸಂಸ್ಕಾರ ಇರುತ್ತಲ್ವ, ಯಾವ್ಯಾವುದೋ ಜನ್ಮದ ಸಂಸ್ಕಾರಗಳು, ಅವುಗಳನ್ನು ಭಗವಂತ ಸ್ವಪ್ನದಲ್ಲಿ ಸೃಷ್ಟಿ ಮಾಡಿ ಕೊಡ್ತಾನೆ ನಮಗೆ. ಆ ಸ್ವಪ್ನದಲ್ಲಿ ಸೃಷ್ಟಿಯಾಗಬೇಕಾದ್ರೆ ಆ ಆನೆ ಬರಬೇಕು ಅಂದರೆ ಆನೆ ಬರಲ್ಲ, ಆನೆಯ ಚಿತ್ರ ಬರುತ್ತೆ. ಆನೆಗೆ ಅಲ್ಲಿ ಹೊರಗಡೆ ಆನೆ ಚಲಿಸುತ್ತೆ, ಒಳಗಡೆ ಆನೆ ಚಲಿಸಲ್ಲ. ಆ ಹೊರಗಡೆ ಆನೆಯ ಸೈಜೆ ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆ ಆನೆಯ ಚಿತ್ರ ಇದು. ಮನಸ್ಸಿನಲ್ಲಿ ಕಾಣುವ, ಸ್ವಪ್ನದಲ್ಲಿ ಕಾಣುವ ಚಿತ್ರಕ್ಕೆ ಚಲನೆ ಇಲ್ಲ, ಅದು ನಡೆಯೋದಿಲ್ಲ. ಆ ಚಿತ್ರ ನಿಮಗೆ ಹೇಗೆ ಈ ಮಾಧ್ಯಮದಲ್ಲಿ ನೋಡ್ತಿರೋ ಒಂದು ಚಿತ್ರ ಚಲನೆ ಆಗಬೇಕು ಅಂತಂದರೆ ಅದಕ್ಕೆ ಸರ್ಟೈನ್ ಫ್ರೀಕ್ವೆನ್ಸಿ ಮೇಲೆ ಅದು ಮೂವ್ ಆದರೆ ಅದು ನಡೆದಾಗ ಕಾಣುತ್ತೆ ಅಲ್ವಾ? ಕೈ ಹೀಗೆ ಎತ್ತಿದ್ರೆ, ಈಗ ನೀವು CCTV ಇದ್ರೆ ನೋಡ್ಬೋದು, ಕೈ ಒಂದು ಸ್ವಲ್ಪ ನಿಲ್ಲತ್ತೆ ಮತ್ತೆ ಹೋಗುತ್ತೆ, ಆ ಥರ ಇರುತ್ತೆ. ಯಾಕೆ ಅಂದರೆ ಅದು ಕಂಟಿನ್ಯೂಸ್ ಬರಬೇಕು ಅಂದರೆ ಸರ್ಟೈನ್ ಫ್ರೀಕ್ವೆನ್ಸಿ ಬರಬೇಕು. ಆ ಫ್ರೀಕ್ವೆನ್ಸಿನಲ್ಲಿ ಮೂವ್ ಆದರೆ ಅದು ಚಲಿಸುವ ಹಾಗೆ ಕಾಣುತ್ತೆ. ಸ್ವಪ್ನದಲ್ಲೂ ಹಾಗೇನೆ ಅದು ಮೂವ್ ಆಗುತ್ತೆ. ಚಿತ್ರವನ್ನು ನೋಡಿದ್ದು ನೀವು, ಆನೆಯ ಚಿತ್ರವನ್ನು ನೋಡಿದ್ದು ನಿಜವಾದ ಆನೆ ಅಂತ ಭ್ರಮೆ ಪಡ್ಕೋತೀರಾ? ಇದು ಭ್ರಮೆ. ಒಂದು ಸತ್ಯ, ಒಂದು ಭ್ರಮೆ. ಅನುಭವಕ್ಕೆ ಬರುವುದರಿಂದ ಆನೆಯನ್ನು ಕಂಡಿದ್ದು ಅಂದರೆ ಆನೆಯ ಚಿತ್ರ ಕಂಡಿದ್ದು ಸತ್ಯ. ಈಗ ಸಣ್ಣ ಮಕ್ಕಳಿಗೆ ನೀವು ಮನೆಯಲ್ಲಿ ಫೋಟೋ ತೋರಿಸ್ಬಿಟ್ಟು ಆನೆ ನೋಡು, ಇದು ಸಿಂಹ ನೋಡು ಅಂತೀರಾ. ನೀವು ಆನೆಯ ಫೋಟೋ ಅಥವಾ ಆನೆಯ ಚಿತ್ರ ಅಂತ ಹೇಳ್ತೀರಾ, ಇಲ್ಲ ಆನೆ ಸಿಂಹ ಅಂತ ಹೇಳ್ತೀರಾ. ಆ ಮಗುಗೇನು ಗೊತ್ತಿರಲ್ಲ, ಅದು ಹೆದರತ್ತೆ. ಹಾಗೆಯೇ ನಾವು ಒಳಗಡೆ ಕಂಡ ಚಿತ್ರಕ್ಕೆ ಹೆದರ್ತೀವಿ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಅನುಭವಕ್ಕೆ ಬರೋದು ಇದು. ಯಾಕೆಂದರೆ ವಸ್ತುವಿನಿಂದ ಹೆದರಿಕೆ ಇಲ್ಲ ರೀ, ವಸ್ತುವನ್ನಿಂದ ಹೆದರಿಕೆನೋ ವಸ್ತುವಿನ. ಯಾಕೆಂದರೆ ಈಗ ನೀವು ಕೂತಿರುವ ಕುರ್ಚಿಯ ಕೆಳಗೆ ಅಥವಾ ಮಂಚದ ಕೆಳಗೆ ಹಾವಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಹಾವಿರೋದು, ಆರಾಮ ಕೂತ್ಕೊಂಡ್ರಿ ಬಂದು, ನಿಮಗೆ ಹೆದರಿಕೆ ಆಯಿತಾ? ಇಲ್ಲ ಅಲ್ವಾ? ಹಾವಿನಿಂದಲೇ ನನಗೆ ಹೆದರಿಕೆ ಅಂದರೆ ಅವಾಗ ಹೆದರಿಕೆ ಬರಬೇಕಾಗಿತ್ತಲ್ವ ನಿಮಗೆ? ಹಾವಿದೆ, ನಿಮಗೆ ಹೆದರಿಕೆ ಇಲ್ಲ, ಕೂತ್ಕೊಂಡಿದ್ದೀರಾ, ಹೆದರಿಕೆ ಇಲ್ಲ. ಆದರೆ ಹೆದರಿಕೆ ಯಾಕೆ ಬಂತು? ಆಮೇಲೆ ಅಲ್ಲಿ ಹಾವಿದೆ ಅಂತ ನಿಮಗೆ ತಿಳುವಳಿಕೆ ಬಂದಾಗ ಹೆದರಿಕೆ ಬರುತ್ತೆ.
ಅಂದರೆ ಹಾವಿನಿಂದ ವಸ್ತುವಿನಿಂದ ಅನುಭವ ಅಲ್ಲ, ವಸ್ತುವಿನ ಜ್ಞಾನದಿಂದ ಅನುಭವ. ವಸ್ತು ಇದೆ ಅಂತ ಮಾತ್ರಕ್ಕೆ ಅದರಿಂದ ಹೆದರಿಕೆ ಸಂತೋಷ ಆಗಲ್ಲ, ವಸ್ತುವಿನ ಜ್ಞಾನ ಬರಬೇಕಲ್ವ. ಆ ಜ್ಞಾನ ಇದ್ದು ಅಲ್ಲಿ ಹಾವಿದೆ ಅಂತ ತಿಳಿದುಕೊಂಡ್ರೆ ಅವನು ಬೆವರ್ತಾನೆ, ಹೋಗಲ್ಲ. ಅಲ್ಲಿ ಹಾವಿಲ್ಲ ಅಂತ ಹಾಸಿಗೆ ಕೆಳಗೆ ಹಾವಿದ್ರು ಆರಾಮ ಮಲ್ಕೊಂಡಿರ್ತಾನೆ, ಯಾರಾದ್ರೂ ಹಾವಿದೆ ಅಂತ ಎದ್ದು ಬಿಡ್ತಾನೆ. ಇದು ಬಹಳ ವ್ಯತ್ಯಾಸ, ಸೂಕ್ಷ್ಮತೆ. ಹಾಗೆ ಮಾನವ ಏನು ಮಾಡ್ತಾನೆ, ತಾನು ಇವನ್ನೆಲ್ಲವನ್ನೂ ಜಗತ್ತನ್ನು ಸತ್ಯ ಅಂತ ತಿಳಿಯುವುದು ತಪ್ಪಲ್ಲ ಅಂತ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ಇದನ್ನು. ಆದರೆ ಸಂಪೂರ್ಣ ಜಾಗರ ಅಂತ ಹೇಳಿದ್ರೆ ಜ್ಞಾನಿ ಏನು ಮಾಡ್ತಾನೆ, ಜಗತ್ತನ್ನು ಸ್ವತಂತ್ರ ಅಂತ ತಿಳಿದುಕೊಳ್ಳುವುದಿಲ್ಲ. ಜಗತ್ತನ್ನು ಪರಮಾತ್ಮನ ಇಚ್ಛೆಯಂತೆ ನಡೆಯುತ್ತೆ. ಪರಮಾತ್ಮನ ಮಾಯೆ ಅಂದರೆ ಪರಮಾತ್ಮನ ಇಚ್ಛೆ ಅಂತ ಅರ್ಥ. ಮಾಯಾ ಅಂದರೆ ಐಂದ್ರಜಾಲ ಅಲ್ಲ, ಪರಮಾತ್ಮನ ಇಚ್ಛೆ ಅಂತ ಅರ್ಥ. ಅದನ್ನು ತಿಳ್ಕೊಳ್ಬೇಕು. ಭಗವಂತ ಮತ್ತೆ ಹೇಳ್ತಾನೆ, ಏಷ ಸ್ವಯಂ ಜ್ಯೋತಿ ರಜೋಪ್ರಮೇಯೋ ಮಹಾನುಭೂತಿ ಸಕಲಾನುಭೂತಿ ಏಕೋದ್ವಿತೀಯೋ ವಚಸಾಂ ವಿರಾಮೋ ಏನೇರಿತ ವಾಗ್ರಚ ನಾಶ್ಚರಂತಿ. ನಾನು ಸ್ವಯಂ ಜ್ಯೋತಿ, ಜನನ ಇಲ್ಲ ನನಗೆ, ಅಪ್ರಮೇಯ, ಸರ್ವಜ್ಞ, ಸಕಲ ಸುಖಾನುಭವಶಾಲಿ. ನನ್ನ ಗುಣಾದಿಗಳಾಗಲಿ ನನ್ನ ಪರಸ್ಪರರಿಗಾಗಲಿ ವ್ಯತ್ಯಾಸ ಇಲ್ಲ. ಏಕ ಏವ ನಾನು, ನನಗೆ ಅದ್ವಿತೀಯ, ನನಗೆ ಸಮನೂ ಯಾರೂ ಇಲ್ಲ, ನನಗಿಂತ ಬೀರಿಂದ ಯಾರೂ ಇಲ್ಲ. ನಾನು ವರ್ಣನೆಗೆ ಪೂರ್ತಿ ನಿಲುಕುವುದೇ ಇಲ್ಲ. ನನ್ನ ಗುಣಗಳನ್ನು ಯಾರೂ ಪೂರ್ತಿಯಾಗಿ ತಿಳಿದುಕೊಳ್ಳಲು ಶಕ್ಯವೇ ಇಲ್ಲ. ಲಕ್ಷ್ಮೀ ಸಮೇತವಾಗಿ ಯಾರಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ನನ್ನ ಪ್ರೇರಣೆಯಿಂದಲೇ ಈ ಜಗತ್ತಿನ ವ್ಯಾಪಾರ ನಡೆಯುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಮೇಲೆ ಈ ಶರೀರ ಇಹ ವರ್ಷ ಶತಾಶೀತ್ಯ ದದಾಯಾಸೋ ಹೆಪಾತ್ತತ ಪಾರ್ಶಂ ಅಂತವನ್ವಾಚ್ಚರೀರಸ್ಯ ಫಲಸ್ಯೇವ ವನಸ್ಪತಿ. ಶರೀರ 100, 80, 120, 60, 70 ವರ್ಷಕ್ಕೆ ಬಿದ್ದು ಹೋಗುತ್ತೆ ಅಲ್ವಾ? ಬಿದ್ದು ಹೋಗಲೇಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕು, ಶರೀರ ಬೀಳಲೇಬೇಕು. ನಾವು ಏನು ಮೇಕಪ್ ಮಾಡ್ಕೊಂಡು ಏನು ನಾವು ಎಲ್ಲ ಮಾಡ್ಕೊಂಡ್ಬಿಟ್ಟು ನನಗೆ ವಯಸ್ಸಾಗಿಲ್ಲ ಅಂತ ತಿಳ್ಕೊಂಡ್ರು ಕೂಡ ವಯಸ್ಸಾಗಿದೆ ಅಂತ ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ ಅಲ್ವಾ? ನಾವು ಹೊರಗಡೆ ತೋರ್ಲಿಕ್ಕೆ ಡಂಬಾಚಾರ ನಮ್ದೆಲ್ಲ. ಒಂದಲ್ಲ ಒಂದು ದಿವಸ ನಾವು ಬೀಳಲೇಬೇಕು. ಯಾರು ಹುಟ್ಟಿದ್ದಾರೋ ಅವರು ಸಾಯಲೇಬೇಕು. ಒಂದು ನಿಮಿತ್ತ ಕಾರಣ ಅಷ್ಟೇನೆ. ಏನೂ ಆಗಿರಲಿಲ್ಲ ರೀ, ಚೆನ್ನಾಗಿದ್ದ, ಬೆಳಗ್ಗೆ ಮಲ್ಕೊಂಡಿದ್ದ, ಬೆಳಿಗ್ಗೆ ಎದ್ದು, ಏನು ಕಾರಣ? ಆಮೇಲೆ ಡಾಕ್ಟರ್ ಹೇಳ್ತಾರೆ ಹಾರ್ಟ್. ಅದು ಒಂದು ಕಾರಣ ಅಷ್ಟೇನೆ. ಆಯುಷ್ಯ ಮುಗಿದ ಮೇಲೆ ಒಂದು ಕ್ಷಣ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೇಹದವನ್ನು ಪೋಷಿಸುವುದಕ್ಕೆ, ಅಂತಹ ದೇಹವನ್ನು ಅಲಂಕಾರ ಮಾಡಿಕೊಂಡು ದೇಹದ ಮೇಲೆಯೇ ಆಸೆಪಟ್ಟು, ದೇಹದಲ್ಲಿಯೇ ಆಸೆಪಟ್ಟು, ದೇಹದ ಧಾರ್ಢತೆಗಾಗಿ ನಾವು ಆಸೆಪಟ್ಟು ಬದುಕ್ತೀವಲ್ಲ ಪರಮಾತ್ಮನನ್ನು ಮರೆತು, ಇದು ಏನು ಅಂದರೆ ವ್ಯರ್ಥ. ನರಕಾದಿಗಳು ಬರ್ತವೆ ಇದರಿಂದ. ಯೋಗಿಯಾದವನು ಈ ಅಭ್ಯಾಸವನ್ನು ಮಾಡಿಕೊಂಡು ನನ್ನನ್ನು ಹೊಂದುತ್ತಾನೆ ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಭಗವಂತ ಹೇಳ್ತಾನೆ, ಉದ್ಧವ ಹೇಳ್ತಾನೆ ಭಗವಂತನಿಗೆ, ಕಿಂಚಿತ್ರ ವೈತದ ಶೇಷ ಬಂಧೋ ದಾಸೇಶ್ವನನ್ಯ ಶರಣೇಶು ಯದಾತ್ಮದಸ್ತ್ವಂ ಯೋರೋಚಯಶ್ಚ ಪಶುಪೈಹಿ ಸ್ವಯಮೀಶ್ವರಾಣಾಂ ಶ್ರೀಮತ್ ಕಿರೀಟ ಮಣಿಘಟ್ಟಿತ ಪಾದಪೀಠ ಅಂತ ಹೇಳ್ತಾನೆ. ಅಚ್ಯುತ ಅಂದರೆ ಚ್ಯುತಿ ಇಲ್ಲದವನು, ನಾಶ ಇಲ್ಲದವನು ಅಂತ ಅರ್ಥ. ಸಕಲ ಸಜ್ಜನರಿಗೆ ಬಂಧು ನೀನು. ನಿನ್ನ ವಿಷಯದಲ್ಲಿ ಇದೇನು ಆಶ್ಚರ್ಯ, ಅನ್ಯರೊಬ್ಬನಲ್ಲದೆ ನಿನ್ನನ್ನೇ ಭಜಿಸುವ ಭಕ್ತರು, ನೀನು ನಿನ್ನನ್ನೇ ಕೊಡ್ತೀಯ. ಆದ್ದರಿಂದ ಸ್ವಯಂ ಬ್ರಹ್ಮಾದಿ ಲೋಕಪಾಲಕರು ಹೊಳೆವ ಕಿರೀಟ ರತ್ನಗಳು ನಿನ್ನ ಪಾದಪೀಠಕ್ಕೆ ತಗುಲುತ್ತಿರುವಾಗ ನೀನು ಗೋಪಾಲಕ ಜೊತೆಗೆ ಆಟವಾಡಲು ನಿಂತಿದ್ದೀಯಲ್ಲ. ಇಡೀ ಬ್ರಹ್ಮಾದಿಗಳು, ಬ್ರಹ್ಮರುದ್ರಾದಿಗಳು ನಿನ್ನ ಪಾದಕಮಲದಲ್ಲಿ ಬಂದು ಕಿರೀಟಗಳನ್ನು ತಲೆಗೆ ಒಪ್ಪಿಸ್ತಾರೆ. ಅಂಥವನು ನೀನು ಹಸುವನ್ನು ಕಾಯಲಿಕ್ಕೆ ಬಂದಿದ್ದೀಯಲ್ಲ. ಜ್ಞಾನಿಗಳಾದ ಬ್ರಹ್ಮಾದಿಗಳು ಕೂಡ ಸದಾ ನಿನಗೆ ತಲೆಬಾಗ್ತಾರೆ. ನಿನ್ನ ಆಜ್ಞೆಯನ್ನು ಪರಿಪಾಲಿಸೇ ಇದ್ದವರು ಯಾರೂ ಇಲ್ಲ, ಲಕ್ಷ್ಮಿಯ ಸಮೇತವಾಗಿ ಯಾರೂ ಇಲ್ಲ. ಭಗವಂತ ಇಚ್ಛೆ ಪಟ್ಟ ಅಂದರೆ ಅದು ಆಗಲೇಬೇಕು. ಸದಾ ನಿನ್ನನ್ನು ನೆನೆಯುತ್ತಾರೆ ಅವರು. ನೀನು ಅನಿಮಿತ್ತ ಉಪಕಾರ ಮಾಡ್ತೀಯ. ನಿಮಿತ್ತ ಉಪಕಾರ ಇಲ್ಲ, ಅನಿಮಿತ್ತ ಉಪಕಾರ. ನಿನ್ನ ಉಪಕಾರಕ್ಕೆ ಸರಿಯಾದ ಸೇವೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನು ಪರಮಾತ್ಮ, ನೀನು ಎಲ್ಲರ ಒಳಗಿದ್ದು ಅವರ ಪಾಪಗಳನ್ನು ಕಳಿತೀಯ. ಅವರ ವ್ಯಾಸಾದಿ ರೂಪದಿಂದ ಅವರವರ ಯೋಗ್ಯತೆ ತಕ್ಕದಾದ ಜ್ಞಾನವನ್ನು ಕೊಡ್ತೀಯ.
ಜಗದ್ಗುರು ಬ್ರಹ್ಮನ ಒಳಗೆ ಇದ್ದುಬಿಟ್ಟು ನಿಯಾಮಕನಾಗ್ತೀಯಾ ಅಂತ ಹೇಳ್ತಾರೆ. ಆವಾಗ ಶ್ರೀ ಶುಕಮಹರ್ಷಿಗಳು ಹೇಳ್ತಾರೆ, ಉದ್ಧವ ಹೀಗೆ ಪರಮಾತ್ಮನನ್ನು ಕೇಳಿದಾಗ ಇಡೀ ಜಗತ್ತನ್ನೇ ತನ್ನ ಆಟದ ಬೊಂಬೆಯಾಗಿ ಮಾಡಿಕೊಂಡ ಶ್ರೀಕೃಷ್ಣ ಪರಮಾತ್ಮ ಪ್ರೀತಿಯಿಂದ ಮೋಹಕವಾದ ನಸನಗೆ ಬೀಳುತ್ತಾ ಉದ್ಧವನಿಗೆ ಹೇಳ್ತಾನೆ, ಹಂತತೆ ವರ್ಣಯಿಷ್ಯಾಮಿ ಮಮ ಧರ್ಮಾನ್ ಸುಮಂಗಲಾನ್ ಯಾನ್ ಶುದ್ಧಾನಾಚರನ್ ಮರ್ತ್ಯೋ ಮೃತ್ಯುಂ ಜೇತಿ ದುರ್ಜಯಂ. ನನಗೆ ಪ್ರಿಯಕರವಾದ ಅತ್ಯಂತ ಶ್ರೇಷ್ಠವಾದ ವೈಷ್ಣವ ಧರ್ಮವನ್ನು ನಿನಗೆ ಬೋಧಿಸ್ತೇನೆ. ಇದನ್ನು ಆಚರಿಸುವ ಮಾನವ ಅಜೇಯನಾದ ಸಂಸಾರವನ್ನು ಜಯಿಸ್ತಾನೆ ಅಹೇ ಅಂತ ಹೇಳ್ತಾನೆ. ನನ್ನಲ್ಲಿ ಮನಸ್ಸನ್ನು ಚಿತ್ತವನ್ನು ಇಡಬೇಕು. ಮನಸ್ಸು ಎಲ್ಲೋ ಕಾರ್ಯ ಎಲ್ಲೋ ಅನ್ನೋ ಹಾಗೆ ಇರಬಾರ್ದು. ಮನದೊಳಗೆ ಪ್ರೀತಿ ತುಂಬಿಸಿಕೊಳ್ಳಬೇಕು. ನನ್ನ ಒಲವಿಗಾಗಿ ನಿಧಾನವಾಗಿ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ಇಂಥ ಯಾರ ಸಜ್ಜನರು, ನನ್ನ ಭಕ್ತರು, ಬ್ರಹ್ಮಾದಿ ದೇವತೆಗಳು, ಪ್ರಹ್ಲಾದಾದಿ ಅಸುರರು, ಪ್ರಿಯವ್ರತರಾದಿ ಮನುಷ್ಯರು, ಇಂತಹ ಸಜ್ಜನರು ಋಷಿ ಜ್ಞಾನಿಗಳು ಇರುವ ಪುಣ್ಯ ಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು. ನನ್ನ ಭಕ್ತರು ಆಚರಿಸುವ ಕರ್ಮಗಳನ್ನು ಅವರು ಏನು ಹೇಳಿದ್ದಾರೋ ಆ ಕರ್ಮಗಳನ್ನು ಆಚರಿಸಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ತಾನೊಬ್ಬನೇ ಆಗಲಿ, ಬೇರೆಯವರಿಂದ ತನಗೆ ಶಕ್ತಿ ಇದ್ದರೆ ತಾನು ದೇವರುಗಳ ಮಠ ಮಂದಿರಗಳ ರಥೋತ್ಸವದ ಸೇವೆಯನ್ನು ಮಾಡಬೇಕು. ತನಗೆ ಆಗಲಿಲ್ಲ ಅಂದರೆ ಸೇವೆ ಮಾಡುವವರ ಜೊತೆಗೆ ಕುಳಿತು ತಾನು ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಮಾಮೇವ ಸರ್ವಭೂತೇಷು ಭೈರಂತರವಸ್ಥಿತಂ ಈಕ್ಷತಾತ್ಮ ಇಚ್ಛಾತ್ಮಾನಂ ಯಥಾ ಕಮಮಲಾಶಯ. ಎಲ್ಲ ಪ್ರಾಣಿಗಳ ಹೊರಗೂ ಒಳಗೂ ನಾನಿದ್ದೇನೆ. ಒಂದು ನಾಯಿ, ಒಂದು ಜಂತು, ಒಂದು ಜಿರಲೆಯ ಒಳಗೂ ಹೊರಗೂ ಪರಮಾತ್ಮ ಇದ್ದಾನೆ. ಆದರೆ ಅದರಿಂದ ಆಗುವ ಕರ್ಮಗಳು ಯಾವುದೂ ಅವನಿಗೆ ಅಂಟೋದಿಲ್ಲ. ಅಂತ ನನ್ನೊಳಗೆ ಎಲ್ಲರ ಜೀವರೊಳಗೆ ಪರಮಾತ್ಮನನ್ನು ಕಾಣಬೇಕು. ಯಾರಿಗೆ ನಾವು ಗೌರವ ಕೊಡಬೇಕು, ಎಲ್ಲರಿಗೂ ಗೌರವ ಕೊಡಬೇಕು. ಯಾಕೆಂದರೆ ಎಲ್ಲರೊಳಗಿರುವ ಪರಮಾತ್ಮನಿಗೆ ಗೌರವ ಕೊಡಬೇಕು. ನಾನು ಒಬ್ಬರಿಗೆ ನಮಸ್ಕಾರ ಮಾಡಿದರೆ ಅವನಿಗೆ ಅಂತಲ್ಲ, ಅವರೊಳಗೆ ಇರುವ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿ ಮುಖ್ಯ ಪ್ರಾಣದ ಅಂತರ್ಯಾಮಿಯಾದ ಲಕ್ಷ್ಮೀನಾರಾಯಣಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಇರಬೇಕು. ಯಾರು ನಮಸ್ಕಾರ ಮಾಡಿಸ್ಕೊಳ್ತಾರೋ ಅವರು ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಹೋಯ್ತು, ನನ್ನೊಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಇದೇ ಉತ್ತಮ ಜ್ಞಾನ. ಮನುಷ್ಯರಲ್ಲಿ ಮತ್ತೆ ಮತ್ತೆ ನನ್ನನ್ನೇ ಕಾಣುವವರಿಗೆ ಭಕ್ತಿ ಬೇಗನೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳಲ್ಲಿ ನಾನೇ ಇದ್ದೇನೆ ಎಂಬ ದೃಢ ಜ್ಞಾನ ಉಂಟಾಗುವ ತನಕ ಈ ಕರ್ಮಗಳನ್ನು ಮಾಡಲೇಬೇಕು. ಎಲ್ಲ ಪ್ರಾಣಿಗಳಲ್ಲಿ ನಾನಿದ್ದೇನೆ ಅಂತ ಮನಸ್ಸಿನಲ್ಲಿ ಸ್ಮರಣೆ ಇರಬೇಕು. ವಾಕ್ಯದಿಂದ, ಬಾಯಿಂದ ಕೀರ್ತನೆ, ಭಗವಂತನ ಕೀರ್ತನೆ ಬರಬೇಕು. ಕಾಯದಿಂದ ಅಂದರೆ ಪಾದ ಸೇವನೆ ಮಾಡಬೇಕು, ನಮಸ್ಕಾರ ಪ್ರದಕ್ಷಿಣೆಗಳನ್ನು ಮಾಡಬೇಕು. ನನ್ನಲ್ಲಿ ಭಕ್ತಿ ಮಾಡುವುದೇ ಎಲ್ಲ ಮೋಕ್ಷ ಸಾಧನೆಗಳಲ್ಲಿ ಉತ್ತಮ ಅನ್ನೋ ಅಭಿಪ್ರಾಯ. ಪ್ರದಕ್ಷಿಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು, ಏನೋ ಮಾಡಬೇಕು, ಕೈ ಅಂತ ಇದೆ, ಮನಸ್ಸೆಲ್ಲೋ ಇದೆ, ಯಾರ್ದೋ ಜೊತೆಗೆ ಮಾತಾಡ್ತಾ ಇದ್ದೀನಿ, ಇದು ಸಲ್ಲದು, ಭಗವಂತ ಒಪ್ಪಲ್ಲ, ಇದನ್ನು ಡಾಂಬಿಕ ಅಂತಾನೆ ಅವನು. ನೀವು ಎಷ್ಟು ವರ್ಷ ನಮಸ್ಕಾರ ಮಾಡ್ತಾ ಹರಕತೆ ಕೇಳಿಕೊಂಡು, ಮನೆ ಕತೆ ಕೇಳಿಕೊಂಡು, ಜೊತೆಗೆ ನಮಸ್ಕಾರ ಮಾಡ್ತಾ ತೀರ್ಥಯಾತ್ರೆಗೆ ಹೋದರೂ ಭಗವಂತ ಒಪ್ಪಲ್ಲ. ಭಗವಂತ ಹೇಳ್ತಾನೆ, ನೀವು ಮನೆ ಕಥೆಯನ್ನು ಕೇಳಲಿಕ್ಕೆ ನನ್ನ ದೇವಸ್ಥಾನಗಳ ಸನ್ನಿಧಾನಕ್ಕೆ ಬರುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೇಳ್ಕೋಬಹುದು ಅಲ್ವಾ. ದೇವಸ್ಥಾನಗಳಿಗೆ ಬಂದಾಗ ಅಲ್ಲಿ ಇರುವ ಪ್ರತಿಮೆಯ, ಅಲ್ಲಿರುವ ಭಗವಂತನ ಸ್ವರೂಪವನ್ನು ಧ್ಯಾನಿಸ್ತಾ ಭಗವಂತನನ್ನು ಭಕ್ತಿಯಿಂದ ಪೂಜಿಸಬೇಕು. ಮತ್ತೆ ಉದ್ಧವನಿಗೆ ಕೇಳ್ತಾನೆ ಭಗವಂತ, ಅಪ್ಯುದ್ಧವತ್ತಯ ಬ್ರಹ್ಮ ಸಖೇ ಸಮುಪದಾರಿತಂ ಅಪಿತೇ ವಿಗತೋ ಮೋಹ ಶೋಕಶ್ಚಾಸೌ ಮನೋಭ. ಉದ್ಧವನಿಗೆ ಹೇಳ್ತಾನೆ, ಮಿತ್ರ, ಸ್ನೇಹಿತ, ನೀನು ಪರಬ್ರಹ್ಮನ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿರುವೆ ತಾನೆ. ನಿನ್ನ ಮನದಲ್ಲಿದ್ದ ಅಜ್ಞಾನ ಸಂಶಯಗಳು ಎಲ್ಲವೂ ಹೋಯ್ತಾ ನನ್ನ ಉಪದೇಶದಿಂದ? ಈ ಶಾಸ್ತ್ರವನ್ನು ಯಾರಿಗೆ ಉಪದೇಶಿಸಬೇಕು ಅಂತ ಹೇಳ್ತಾನೆ ಪರಮಾತ್ಮ. ಈ ಶಾಸ್ತ್ರವನ್ನು ಡಾಂಬಿಕರು, ದೇವರನ್ನೇ ನಂಬದೇ ಇದ್ದವರು, ನಾಸ್ತಿಕರು, ವಂಚಕರು, ಕೇಳುವ ಮನಸ್ಸಿಲ್ಲದವರು, ಭಕ್ತಿ ಇಲ್ಲದವರು, ಭಕ್ತಿ ಇದ್ದರೂ ವಿನಯ ಇಲ್ಲದವರು, ಇವರಿಗೆ ಯಾರಿಗೂ ಉಪದೇಶಿಸಬೇಡ ಇದನ್ನು ಅಂತ ಎಲ್ಲರಿಗೂ ಸಿಕ್ಕವರಿಗೆ ಉಪದೇಶ ಮಾಡೋದಲ್ಲ ಅದು.
ಯಾವ ದೋಷ ಇಲ್ಲದವನು ಬ್ರಾಹ್ಮಣ ಭಕ್ತನು ಪ್ರೀತಿ ಪಾತ್ರನು ಸಜ್ಜನನು ಶುಚಿಯೂ ಆದವನಿಗೆ ಮಾತ್ರ ಉಪದೇಶಿಸಬೇಕು. ನನ್ನಲ್ಲಿ ಭಕ್ತಿ ಇದ್ದರೆ ಶೂದ್ರರಾಗಲಿ ಸ್ತ್ರೀಯರಾಗಲಿ ಅವರಿಗೂ ಉಪದೇಶಿಸಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಲೌಕಿಕದಲ್ಲಿಯೇ ಬರೆಯ ಜ್ಞಾನ ಇದ್ದು, ಲೌಕಿಕದಲ್ಲಿಯೇ ಆಸಕ್ತಿ ಇದ್ದು, ಇಂದ್ರಿಯ ವಿಷಯಾಕ್ತಿಗಳಲ್ಲಿಯೇ ಆಸಕ್ತಿ ಇದ್ದು ನಾವು ಪೂಜೆಯನ್ನು ಮಾಡ್ತೀವಿ ಅದು ಮಾಡ್ತೀವಿ ಅಂತಂದರೆ ಶಾಸ್ತ್ರಕ್ರಮಕ್ಕೆ ಅಡ್ಡಿಯಾಗತ್ತೆ ಅಂತ ಹೇಳ್ತಾನೆ. ಮತ್ತೆ ಶುಕ ಮಹರ್ಷಿಗಳು ಹೇಳ್ತಾರೆ, ಸ ಏವ ಮಾದರ್ಶಿತ ಯೋಗ ಮಾರ್ಗ ಸದೋತ್ತಮ ಶ್ಲೋಕ ವಚೋ ನಿಶಮ್ಯ ಬದ್ಧಾಂಜಲಿ ಪ್ರೀತಿ ವಿರುದ್ಧ ಕಂಠೋ ನ ಕಿಂಚಿದೂಸೆ ಅಶ್ರುಪರಿಪ್ಲುತಾಕ್ಷಃ. ಉದ್ಧವನಿಗೆ ಮೋಕ್ಷ ಸಾಧನದ ಧರ್ಮವನ್ನು ಪೂರ್ತಿಯಾಗಿ ಉಪದೇಶಿಸಿದ ಭಗವಂತ ಕೇಳಿಬಿಟ್ಟು ಉದ್ಧವನಿಗೆ ಆನಂದವಾಗತ್ತೆ, ಕಂಠ ಬಿಗಿಯತ್ತೆ, ಕಣ್ಣುಗಳಲ್ಲಿ ಆನಂದದ ನೀರು ಬರುತ್ತೆ. ಯಾವ ಭಗವಂತನ ಕಥೆಯನ್ನು ಕೇಳಿ ಮನಸ್ಸು ಸುಖದಿಂದ, ಮನಸ್ಸು ಸಂತೋಷದಿಂದ ಕಣ್ಣಿನಲ್ಲಿ ನೀರು ಬರದಿದ್ದರೆ ಅವನು ಕೇಳಿಯೂ ವ್ಯರ್ಥ. ಯಾರು ಸಂತೋಷದಿಂದ ಹೇಳ್ಕೊಳ್ತಾರೋ ಅವರ ಮೈ ಪುಳಕಿತವಾಗಿ ಭಗವಂತನ ಬಗ್ಗೆ ಪ್ರೀತಿ ಉದ್ರೇಕ ಬರದಿಲ್ಲ ಅಂತಂದರೆ ಅವನು ಹೇಳಿದ್ದೂ ವ್ಯರ್ಥ. ಸುಮ್ಮನೆ ಉದ್ಧವ ಏನು ಮಾತಾಡಲಿಕ್ಕಾಗಲ್ಲ, ಕೃಷ್ಣ ಪರಮಾತ್ಮನಿಗೆ ಕೈ ಮುಗಿದು ನಿಲ್ತಾನೆ. ಉದ್ಧವ ಹೇಳ್ತಾನೆ, ಜನನರಹಿತ ನೀನು, ಆದಿಕರ್ತ, ನನ್ನಲ್ಲಿ ಕೂತಿದ್ದೀಯ, ನನ್ನ ಮನದಲ್ಲಿ ಅನಾದಿ ಕಾಲದಿಂದ ಮನೆ ಮಾಡಿದ್ದೀಯ. ನೀನು ಕುಳಿತ ಮೇಲೆ ನನ್ನನ್ನು ಕತ್ತಲು ಬಾಧಿಸ್ಲಿಕ್ಕಾಗತ್ತಾ? ಸೂರ್ಯ ಬಂದರೆ ಏನಾದರೂ ಕತ್ತಲೆ ಇರುತ್ತಾ? ಸೂರ್ಯ ಬಂದರೆ ಹೊರಗಿನ ಕತ್ತಲೆ ಹೋಗುತ್ತೆ, ಒಳಗಿನ ಕತ್ತಲೆ ಹೋಗಲ್ಲ. ಭಗವಂತನ ಭಕ್ತರು ಬಂದರೆ ಒಳಗಿನ ಕತ್ತಲೆ ಹೋಗುತ್ತೆ. ಆಮೇಲೆ ನಿನಗೆ ನಮಸ್ಕಾರ, ನಮೋಸ್ತುತೆ ಮಹಾಯೋಗಿನ್ ಪ್ರಪನ್ನ ಮನುಷಾದಿಮಾಂ ಯಥಾತ್ವಚ್ಚರಣಾಂಬುಜೋಬೆ ರತಿಸ್ಯಾಂತನ ಪಾಯಿನಿ. ಮಹಾಯೋಗಿ ನಿನಗೆ ನಮಸ್ಕಾರ. ಶರಣಾಗತನಾಗಿರುವ ನನಗೆ ನಿನ್ನ ಚರಣಕಮಲದಲ್ಲಿ, ನಿನ್ನ ಪಾದ ಕಮಲದಲ್ಲಿ ಎಂದೂ ಕುಂದರಿಯದಂತೆ ಮಾಡಬೇಕು. ಏನು ಕೇಳ್ತಾರೆ? ನನ್ನ ಭಕ್ತಿಯನ್ನು ಎಂದೂ ಕುಂತು ಬರದಂತೆ, ನಿನ್ನನ್ನು ಮರೆಯದಂತೆ ನನಗೆ ಅನುಗ್ರಹಿಸು. ನಿನ್ನ ಪಾದ ಕಮಲದಲ್ಲಿಯೇ ಯಾವಾಗಲೂ ನನ್ನ ಭಕ್ತಿ ಇರಲಿ ಅಂತ ಆರಿಸ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ಗಚ್ಚೋದ್ಧವಮಯಾದಿಷ್ಟೋ ಮದರ್ಯಾಖ್ಯಂ ಮಮಾಶ್ರಮಂ ತತ್ರ ಮತ್ಪಾದ ತೀರ್ಥೋದೈ ಸ್ಥಾನೋಪಸ್ಪನ ಇರುತ್ತಿ. ಉದ್ಧವ, ನೀನು ಈಗ ನನ್ನ ಮಾತು ಕೇಳು. ನನ್ನಾಜ್ಞೆ ಅಂತ ನೀನು ಬದರಿ ಎಂಬ ಹೆಸರಿನ ನನ್ನ ಆಶ್ರಮಕ್ಕೆ ಹೋಗಿಬಿಡು. ಅಲ್ಲಿ ನನ್ನ ಪಾದತೀರ್ಥ, ಜಲದ ಸ್ನಾನ, ಗಂಗೆ, ಅಲಕಾನಂದ ಆಚಮನಗಳಿಂದ ಶುಚಿಯಾಗು ಅಂತ ಹೇಳ್ತಾನೆ. ಅಲಕಾನಂದ ಬರೇ ಬದರಿಯ ಅಲಕನಂದನದ ದರ್ಶನದಿಂದ ಪಾಪಗಳು ಹೋಗ್ತಾವೆ. ವಿಷಯದಲ್ಲಿ ವಿರಕ್ತನಾಗಿರು, ಇಂದ್ರಿಯ ನಿಗ್ರಹ ಮಾಡಿಕೊಳ್ಳು. ನನ್ನನ್ನು ಕೇಳಿ ತಿಳಿದಿದ್ದನ್ನು ಏಕಾಂತದಲ್ಲಿ ಚಿಂತಿಸು. ಏಕಾಂತದಲ್ಲಿ ಚಿಂತಿಸಿ ಮನದಲ್ಲಿ ಅನುಭವಕ್ಕೆ ತಂದುಕೊಳ್ಳು. ಮಾತು ಮನಸ್ಸುಗಳನ್ನು ನನ್ನೊಳಗೆ ನೆಲೆಸುವಂತ ಹೇಳ್ತಾನೆ ಭಗವಂತ. ಹೀಗೆ ಮಾಡಿದರೆ ನೀನು ಮೂರನ್ನೂ ದಾಟಿ, ಭೂಮಿ, ನರಕ, ಸ್ವರ್ಗಗಳನ್ನು ದಾಟಿಬಿಟ್ಟು ಅದರಾಶೆಗಿನ ನನ್ನ ಲೋಕವನ್ನು ಪಡೆಯುತ್ತೀಯ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಉದ್ಧವ ಹೀಗೆ ಹೇಳಿದ ತಕ್ಷಣ ಅವನಿಗೆ ಪ್ರದಕ್ಷಿಣೆ ಮಾಡಿಬಿಟ್ಟು ಪಾದಗಳಲ್ಲಿ ಶಿರಬಿಟ್ಟು ಅಂತಃಕರಣ ಕಣ್ಣೀರಿನ ಅಭಿಷೇಕ ಗೈತಾನೆ. ಎರಡೂ ಕಾಲುಗಳನ್ನು ತೋಯಿಸಿದ, ಅದರಿಂದ ಅಲ್ಲಿಂದ ಸರಿಯಲಿಲ್ಲ. ಉದ್ಧವನಿಗೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವನ ಕಣ್ಣೀರಿನಿಂದ ಅವನ ಪಾದವನ್ನು ತೊಳಿತಾನೆ, ಕೃಷ್ಣ ಪರಮಾತ್ಮನ ಪಾದವನ್ನು ತೊಳಿತಾನೆ. ಅಲ್ಲಿಗೆ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಅವನಿಗೆ. ಸ್ವಾಮಿಯ ಕೃಷ್ಣ ಪರಮಾತ್ಮನ ಪಾದಿಕೆಯನ್ನು ತಲೆಯ ಮೇಲೆ ಹೇಳ್ಕೊಳ್ತಾನೆ. ತಲೆಯ ಮೇಲೆ ಇಟ್ಟುಕೊಂಡು ಭಗವಂತನ ಆಜ್ಞೆ ಅದು, ಕೃಷ್ಣದೇವರ ಆಜ್ಞೆ, ನೀನು ಹೋಗಬೇಕು ಅಂತ. ಆಜ್ಞೆಯನ್ನು ಉಲ್ಲಂಘಿಸಲಾಗೋದಿಲ್ಲ, ಯಾರಿಗೂ ಆಗಲ್ಲ. ಅವನು ಹೋಗಲೇಬೇಕು. ಸ್ವಾಮಿಯ ಪಾದಿಗಳನ್ನು ತಲೆ ಹೊತ್ತಿ ನಡೀತಾನೆ. ಒಂದು ಸ್ವಲ್ಪ ದೂರ ಹೋಗ್ತಾನೆ, ಮತ್ತೆ ನಿಲ್ತಾನೆ, ಮತ್ತೆ ನೋಡ್ತಾನೆ, ಮತ್ತೆ ಹೋಗ್ತಾನೆ, ಮತ್ತೆ ನಿಲ್ತಾನೆ. ಅವನಿಗೆ ಹೋಗಲಿಕ್ಕೆ ಮನಸ್ಸೇ ಇಲ್ಲ. ಆಮೇಲೆ ಉದ್ಧವ ಬದರಿಗೆ ನಡೆದು ಶ್ರೀಕೃಷ್ಣ ಹೇಳಿದಂತೆ ಹೇಳಿ ತನ್ನ ಬದರಿಕಾಶ್ರಮಕ್ಕೆ ಹೋಗಿ ವಿಷ್ಣು ಲೋಕವನ್ನು ಪಡೆಯುತ್ತಾನೆ. ಭವಭಯಮಪಹರ್ತುಂ ಜ್ಞಾನ ವಿಜ್ಞಾನ ಸಾರಂ ನಿಗಮಕುಮದ ಭದ್ರಂ ಭೃಗವದ್ವೇದ್ಯಧಾರಂ ಅಮೃತಮದವಿಕಲ್ಪಂ ಪಾಯಿಲನ್ ನೃತ್ಯವರ್ಗಾನ್ ಪುರುಷ ಋಷಭ ಪದ್ಯಾಂ ವಿಷ್ಣು ಸಂಗಂ ಮತೋಸ್ಮಿ. ಇದನ್ನು ಕೇಳಿದ ಉದ್ಧವ ಗೀತೆಯನ್ನು ಹೇಳಿದ್ದೀರಿ, ಇದರಿಂದ ನಮಗೆ ಏನು ಪ್ರಯೋಜನ ಅಲ್ವಾ? ನಾವೇನಾದರೂ ಪ್ರಯೋಜನ ಇದ್ದರೆ ಏನೂ ಮಾಡಲ್ಲ ಅಲ್ವಾ? ಹಾಗೆ ಜ್ಞಾನ ವಿಜ್ಞಾನದ ವಿಚಾರ ತುಂಬಿದೆ, ಪ್ರಮೇಯಗಳ ಸಾರ ಅಡಗಿದೆ, ಅರ್ಥ ಸಾಗರದಂತಿರುವ ಜ್ಞಾನಾಮೃತ. ಇದು ಶಬ್ದದ ದೃಷ್ಟಿಯಿಂದ ಒಂದು ಸಣ್ಣ ಶಾಸ್ತ್ರ ಕಮಲ. ಈ ವೇದಶಾಸ್ತ್ರ ಕಮಲದ ರಸವನ್ನು ಕೃಷ್ಣ ಭಕ್ತರ ಸಮೂಹಗಳಿಗಾಗಿ ಸಂಸಾರ ಭಯ ಪರಿಹಾರಕ್ಕಾಗಿ ಉಣಿಸ್ತಾ ಇದ್ದಾನೆ. ಈ ಉದ್ಧವ ಗೀತೆಯನ್ನು ಯಾರು ಆಸಕ್ತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಅವರಿಗೆ ಭಗವಂತ ಸಂಸಾರವನ್ನು ಕಳೆಯುತ್ತಾನೆ, ಅವರವರ ಯೋಗ್ಯತೆ ಅರ್ಥವಾಗಿ ಕಳೆಯುತ್ತಾನೆ ಎನ್ನುವುದರೊಳಗೆ ಉದ್ಧವ ಗೀತೆಯ ಚಿಂತನೆಯನ್ನು ನಾವು ಕೃಷ್ಣ ಸಮಾಪ್ತ ಮಾಡ್ತಾನೆ. ಮುಂದೆ ಏನಾಗತ್ತೆ ಅಂದರೆ
ಈಗ ಕೃಷ್ಣ ಇನ್ನು ಪರಂಧಾಮಕ್ಕೆ ಹೋಗಿಲ್ಲ, ಯದುಕುಲ ಸಂಹಾರ ಆಗಬೇಕು. ಭಗವಂತನ ಇಚ್ಛೆ ಎಂದು ಆಗೋಗಿದೆ. ಯದುಕುಲ ಸಂಹಾರ ಆಗದೇ ಅವನು ಹೋಗಲ್ಲ. ನೋಡಿ, ಯಾವ ಯದುಗಳನ್ನು ಯಾವ ಯಾದವರನ್ನು ಭಗವಂತ ಒಂದು ರೋಮ ಅಲ್ಲಾಗಲಿಕ್ಕೂ ಬಿಡಲಿಲ್ಲ ಬೇರೆಯವರಿಂದ, ಹಾಗೆ ಕಾಪಾಡ್ದ. ಅದೇ ಕೃಷ್ಣ ಪರಮಾತ್ಮ ಇವತ್ತು ಸಂಕಲ್ಪ ಮಾಡ್ತಾನೆ, ಇವರೆಲ್ಲರೂ ನಾಶ ಆಗಬೇಕು. ನಾಶ ಆದ್ರೇನೇ ಭೂಮಿಯ ಭಾರ ಇಳಿಯೋದು. ಯಾಕೆ ಅಂದರೆ ಇವರೆಲ್ಲ ದೇವತೆಗಳು. ದೇವತೆಗಳೆಲ್ಲ ಇದ್ದರೆ ಕಲಿಯ ಕೆಲಸ ಹೆಂಗೆ, ಕಲಿ ಹೆಂಗೆ ಬರ್ತಾನೆ, ಕೆಟ್ಟ ಕೆಲಸಗಳು ಹೆಂಗಾಗ್ತವೆ, ಅದು ಆಗಲೇಬೇಕಲ್ಲ, ನನ್ನ ಇಚ್ಛೆ ಅದು ಆಗಬೇಕು. ಅದಕ್ಕೋಸ್ಕರ ಯಾದವರು ಅವರವರೊಳಗೆ ಹೊಡೆದಾಡಿ ಸಂಹಾರ ಆಗಬೇಕು. ಅವರೆಲ್ಲ ಹೋದರೆ ನನ್ನ ಇಚ್ಛೆಯಂತೆ ಕಲಿಯುಗ ಪ್ರಾರಂಭ ಆಗತ್ತೆ ಅಂತ ಯದುಕುಲದ ಸಂಹಾರಕ್ಕಾಗಿ ಶಾಪ ಕೊಡಿಸಿದ್ದ. ಅದನ್ನು ಏಕಾದಶ ಅಧ್ಯಾಯದಲ್ಲಿ ಮೊದಲನೇ ನೋಡಿದ್ದೇವೆ. ಭಗವಾನ್ ಕೃಷ್ಣ ಏನು ಮಾಡ್ದ? ಪ್ರತ್ಯಾಕೃಷ್ಟಂ ನಯನ ಮಮಲ ಯತ್ರ ಲಗ್ನಂ ನ ಶೇಕು ಕರ್ಣಾವಿಷ್ಟಂ ನ ಸರತಿ ಯಶೋ ಯತ್ ಸತಾಮಾತ್ಮಲಗ್ನ ಯಶ್ರೀ ವಾಕ್ಯಂ ಜನೈತಿರತಿಂ ಕೋ ಅನುಮಾನ ಕವೀನಾಂ ದೃಷ್ಟ್ವಾ ಜಿಷ್ಣೋರ್ಗತಂ ಯಚ ತತ್ಸಾಮ್ಯಮೀಯಂ. ಶುಕ ಮಹರ್ಷಿಗಳು ಹೇಳ್ತಾರೆ, ದಿವಿಭವ್ಯಂತರಿಕ್ಷೇಷ ಮಹೋತ್ಪಾತನ್ ಸಮುತ್ತಿತಾನ್ ದೃಷ್ಟಾಸೀನಾನ್ ಸುಧರ್ಮಾಯಾಂ ಕೃಷ್ಣಪ್ರಾಹ ಯದೂನಿದಂ. ಆವಾಗ ಭೂಮಿಯಲ್ಲಿ ಅಂತರಿಕ್ಷದಲ್ಲಿ ಮಹಾ ಉತ್ಪಾದಗಳಾಗ್ತವೆ. ಆಮೇಲೆ ಮಹಾ ಉತ್ಪಾದಗಳು ಅಪಶಕನಗಳು ತೋರ್ತಾವೆ. ಸುಧರ್ಮನ ಸಭೆಯಲ್ಲಿ ಆಸೀನರಾಗಿದ್ದ ಯಾದವರಿಗೆ ಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ, ಶ್ರೀ ಭಗವಾನುವಾಚ ಏತೇ ಘೋರ ಮಹೋತ್ಪಾತ ದ್ವಾರ್ವತ್ಯಾಂ ಯಮಕೇತವಃ ಮುಹೂರ್ತಮಪಿ ನ ಸ್ಥೇಯ ಮಾತ್ರಾವೋ ಯದುಪುಂಗವಾಹ. ಯಾದವರಿಗೆ ಹೇಳ್ತಾನೆ, ಯಾದವರೇ, ದ್ವಾರಕೆಯಲ್ಲಿ ಭಯಂಕರ ಉತ್ಪಾದಗಳಾಗ್ತಾ ಇದ್ದಾವೆ, ಯಮರಾಜನ ಧ್ವಜಗಳಂತೆ ಇದ್ದಾವೆ. ನಾವು ಇಲ್ಲಿ ಒಂದು ಮುಹೂರ್ತವೂ ಇರಬಾರದು, ನಾವೆಲ್ಲರೂ ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾರೆ. ಸ್ತ್ರೀಯರು, ಬಾಲರು, ವೃದ್ಧರು, ಶಂಕೋದ್ಧಾರ ಅಂತ ಕ್ಷೇತ್ರ ಇದೆ ದ್ವಾರಕದಿಂದ, ಅಲ್ಲಿಂದ ಶಂಕೋದ್ಧಾರ ಕ್ಷೇತ್ರಕ್ಕೆ ಹೋಗಲಿ, ನಾವು ಪ್ರಭಾತ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿ ಸರಸ್ವತಿ ನದಿ ಪಶ್ಚಿಮ ವಾಹಿನಿಯಾಗಿ ಹರಿತಾ ಇದೆ, ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಆ ನದಿಯಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ಉಪವಾಸದಿಂದ ಏಕಾಗ್ರತೆಯಿಂದ ದೇವತೆಗಳನ್ನು ಅಭಿಷೇಕ ಗಂಧಲೇಖಾದಿ ಮಾಡೋಣ ಅಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಅವರನ್ನು ಯಾಕೆ ವೈದ ಪ್ರಭಾಸ ಕ್ಷೇತ್ರಕ್ಕೆ ಅಂದರೆ, ತಮ್ಮ ಸ್ವಗೃಹದಲ್ಲಿ ಮರಣ ಪ್ರಶಸ್ತಿ ಅಲ್ಲ, ತಮ್ಮ ಮನೆಯಲ್ಲಿ ಮರಣ ಪ್ರಶಸ್ತಿ ಅಲ್ಲ, ಪುಣ್ಯಕ್ಷೇತ್ರಗಳಲ್ಲಿ ಮರಣವಾದರೆ ಬಹಳ ಪ್ರಶಸ್ತಿ. ಮನೆಯ ಎದುರುಗಡೆ ತುಳಸಿ ಗಿಡ ಇದ್ದು ತುಳಸಿ ಗಿಡದ ಮುಂದೆ ಅವನ ಮರಣ ಹೊಂದಿದರೆ ಬಹಳ ಪ್ರಶಸ್ತಿ. ಈಗಾಗದೆಲ್ಲ ಬಡಿ ಎಲ್ಲ ಹಾಸ್ಪಿಟ್ಲಲ್ಲೇ ಮರಣ ಹೊಂದ್ಬಿಡ್ತಾರೆ, ಅದು ಬೇರೆ. ಬಟ್ ಮಾಡ್ಕೊಳ್ಬೇಕು ಅಂತಾರೆ ಆ ಥರ ಇರಬೇಕು. ಎಲ್ಲ ಯಾದವರು ಭಗವಂತನ ಮಾತನ್ನು ಕೇಳಿ ನೌಕೆಗಳಿಂದ ಸಮುದ್ರವನ್ನು ದಾಟಿ ರಥಗಳಿಂದ ಪ್ರಭಾತ ಕ್ಷೇತ್ರಕ್ಕೆ ಹೋಗ್ತಾರೆ. ಆಮೇಲೆ ಅಲ್ಲಿ ಹೋದಾಗ ಕೃಷ್ಣನ ಸಂಕಲ್ಪದಿಂದ ಎಲ್ಲರೂ ಬುದ್ಧಿಯನ್ನು ಕಳ್ಕೊಳ್ತಾರೆ. ಕದಂಬ ಪುಷ್ಪದಿಂದ ಮಾಡಿದ ಸ್ವಾರ್ಥವಾದ ಮದ್ಯವನ್ನು ಎಲ್ಲರೂ ಸೇವಿಸ್ತಾರೆ. ಮಂಗಳದಿಂದ ವಂಚಿತರಾಗ್ತಾರೆ. ಹೇಗೆ ಸಾಯ್ಬೇಕು ಅವರು? ಮಂಗಳದಿಂದ ವಂಚಿತರಾಗ್ತಾರೆ. ಶ್ರೀಕೃಷ್ಣ ಸಂಕಲ್ಪದಿಂದ ಏನೇ ಮಾಡ್ತಾರೆ, ಅತಿಯಾಗಿ ಮದ್ಯಪಾನ ಮಾಡಿ ಮೂಢತನದಿಂದ ದೃಢಚಿತ್ತರಾಗ್ತಾರೆ. ಅವರೊಳಗೆ ಪರಸ್ಪರ ಹೊಡೆದಾಟ, ಸಂಘರ್ಷ ಪ್ರಾರಂಭ ಆಗುತ್ತೆ. ವಿವಿಧ ಕ್ರೋಧ ಸಂರಬ್ಧ ವೇಲಾಯ ಮಾತತಾಯಿನಃ ಧನುರ್ಬಿರಸಿ ಬಿರ್ಬಲೈ ಗದಾಭಿಸ್ತೋಮರಷ್ಟಿ ಸ್ತ್ರೀಭಿ. ಕೋಪದಿಂದ ಮೈ ಮರಿತಾರೆ ಮದ್ಯಪಾನವನ್ನು ಮಾಡಿ. ಪರಸ್ಪರ ವಧೆಗಳನ್ನು ಸಮುದ್ರ ತೀರದಲ್ಲಿ ಬಿಲ್ಲು, ಕತ್ತಿ, ಗದೆ, ತೋಮರ ಮುಷ್ಟಿಗಳಿಂದ ಹೊಡೆದಾಡ್ತಾರೆ. ಆಮೇಲೆ ಪರಸ್ಪರ ಎದುರಿಸಿ ಹೊರದಾಡ್ತಾರೆ. ಉರಿಯುವ ಕೋಪದಿಂದ ಪ್ರದ್ಯುಮ್ನ, ಸಾಂಬ, ಅಕ್ರೂರ, ಕೃತವರ್ಮ, ಅನಿರುದ್ಧ, ಸಾತ್ಯಕಿ, ಸುಭದ್ರ, ಸಂಗ್ರಾಮಜಿತರು, ಸುಮಿತ್ರ, ಸುರತರು ಅಂದದ ಗದೆಗಳನ್ನು ಹಿಡಿದು ಪರಸ್ಪರ ಹೊಡೆದಾಡ್ತಾರೆ. ನೋಡಿ, ಎಲ್ಲರೂ ಕೃಷ್ಣನ ಭಕ್ತರೇ, ಎಲ್ಲರೂ ದೇವತೆಗಳ ಅವತಾರನೆ. ಕೃಷ್ಣನ ಇಚ್ಛೆ ಆಗಿದೆ ನೀವೀಗ ಹೊಡೆದಾಡಿ ಹೋಗಬೇಕು ಅಂತ. ಹಾಗೆ ಇದೆ, ಪರಸ್ಪರ ಚೆನ್ನಾಗಿ ಹೊಡೆದಾಡ್ತಾರೆ. ಹೊಡೆದಾಡ್ಬಿಟ್ಟು ಸೌಹಾರ್ದವನ್ನು ಮರೆತು ಬಿಡ್ತಾರೆ. ತಂದೆ ಮಕ್ಕಳೇ ಹೊಡೆದಾಡ್ತಾರೆ. ಸೋದರರೊಂದಿಗೆ, ಸೋದರ ಅಳಿಯನೊಂದಿಗೆ, ಮೊಮ್ಮಕ್ಕಳೊಂದಿಗೆ, ದೊಡ್ಡಪ್ಪರೊಂದಿಗೆ, ಸೋದರ ಮಾವನೊಂದಿಗೆ ಯುದ್ಧ ಮಾಡ್ತಾರೆ. ಬಂಧುಗಳೊಂದಿಗೆ ಹೊಡೆದಾಡ್ತಾರೆ. ಬಾಣಗಳು ಮುಗಿತವೆ, ಬಿಲ್ಲುಗಳು ಮುಗಿತವೆ, ಆಯುಧಗಳು ಬರಿದಾಗ್ತವೆ, ಮುಷ್ಟಿಗಳಿಂದ, ಆನೆ ಹಲ್ಲುಗಳಿಂದ ಕಿತ್ತು ಹೊಡೆದಾಡ್ತಾರೆ. ಆವಾಗ ಬಲರಾಮ ನಿಲ್ಲಿಸಬೇಕು ಅಂತ ಬರ್ತಾನೆ. ಬಲರಾಮನನ್ನು ಕೂಡ ಶತ್ರು ಎಂದು ಬರೆದು ಬಲರಾಮನನ್ನು ಕೊಲ್ಲಿಕ್ಕೆ ಹೋಗ್ತಾನೆ. ಆಮೇಲೆ ಕೃಷ್ಣ ಬಿಡಿಸ್ಲಿಕ್ಕೆ ಹೋಗ್ತಾನೆ. ನಾಟಕ ಮಾಡ್ತಾನೆ. ಕೃಷ್ಣ ಬಿಡಿಸ್ಲಿಕ್ಕೆ ಹೋದಾಗ ಕೃಷ್ಣನಿಗೂ ಹೊಡಿಲಿಕ್ಕೆ ಹೋಗ್ತಾರೆ.
ಏನಾಯಿತು ಅವರಿಗೆ? ಮುನಿಶಾಪದಿಂದ ಪ್ರಭಾವಿತರಾದ ಅವರಿಗೆ ತಮ್ಮ ಬುದ್ಧಿಯೆಲ್ಲವೂ ನಾಶವಾಗಿ ನಿಸ್ತೇಜರಾಗಿರ್ತಾರೆ. ಅವರ ನಾಶಕ್ಕೆ ಅವರ ಕೋಪಗಳೇ ಕಾರಣ ಆಗತ್ತೆ. ಆವಾಗ ಬಲರಾಮ ನೋಡ್ತಾನೆ ಕೃಷ್ಣನ್ನ. ಕೃಷ್ಣ ಒಂದು ಕಡೆ ಸುಮ್ಮನೆ ಕೂತಿರ್ತಾನೆ. ಅವನಿಗೆ ಗೊತ್ತಾಗ್ಬಿಡುತ್ತೆ ಇದು ಇವನದೇ ಇಚ್ಛೆ, ಇದು ಇಲ್ದಿದ್ರೆ ಇವನು ಸುಮ್ಮನೆ ಕೂಡಲ್ಲ, ಏನೋ ರಕ್ಷಿಸ್ತಾ ಇದ್ದ, ಇವನು ಸುಮ್ಮನೆ ಕೂತಿದ್ದಾನೆ ಅಂತಂದರೆ ಇವನ ಇಚ್ಛೆ ಇದೆ, ಇವರು ಹೊಡೆದಾಡಿ ಸಾಯಿಲಿ ಅಂತ ಬಲರಾಮ ತಿಳ್ಕೊಂಡು ಏನು ಮಾಡಿಬಿಡ್ತಾನೆ, ತಾನು ಒಂದು ಕಡೆ ಹೋಗಿಬಿಟ್ಟು ಕೂತ್ಕೊಂಡು ಯೋಗ ಧ್ಯಾನದಿಂದ ತನ್ನ ಶರೀರವನ್ನು ತ್ಯಾಗ ಮಾಡಿ ಶೇಷ, ಅವನು ಮೂಲ ಶೇಷದೇವರು, ಶೇಷನ ಅವತಾರ ತೆಗೆದುಕೊಂಡು ಹೋಗ್ಬಿಡ್ತಾನೆ. ದೇಹವನ್ನು ತ್ಯಾಗ ಮಾಡಿ ಅವನು ಹೋಗ್ತಾನೆ. ಶ್ರೀಕೃಷ್ಣ ನೋಡ್ತಾನೆ, ಅವನು ಹೋಗಿದ್ದು ನೋಡಿಬಿಟ್ಟು ಅವನು ತಾನು ಇನ್ನು ಪರಂಧಾಮಕ್ಕೆ ಹೋಗಬೇಕು ಅಂತ ಸಂಕಲ್ಪಿಸಿ ಒಂದು ಅಶ್ವತ್ಥ ವೃಕ್ಷದ ಬಳಿಗೆ ಬಂದು ಅಲ್ಲಿ ಸುಮ್ಮನೆ ಕುಳ್ಕೊಳ್ತಾನೆ. ಬಿಭ್ರಚತುರ್ಭುಜಂ ರೂಪಂ ರಾಜಿಷ್ಣು ಪ್ರಭಯಾಸ್ವಯ ದಿಶೋಭಿತ ಮಿಲಾ ಕುರುವನ್ ವಿಧೂಮಿವ ಪಾವಗ. ಹೊಳೆಯುವ 4 ಕೈಗಳನ್ನು ತೋತಾನೆ. ಚತುರ್ಭುಜ ಕೈಗಳನ್ನು ಬರ್ತವೆ. ಅವಾಗ ತನ್ನ ದಿಕ್ಕುಗಳಿಂದ ಸಕಲ ಕತ್ತಲನ್ನು ಓಡಿಸುತ್ತೆ. ಎಲ್ಲ ಕಾಂತಮಯವಾಗತ್ತೆ. ಅವನ ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆ ಇರುತ್ತೆ. 2 ಪೀತಾಂಬರ ಧರಿಸಿರ್ತಾನೆ. ಹುಟ್ಟುವಾಗ ಹೇಗೆ ಹುಟ್ಟಿದ ಕೃಷ್ಣ, 4 ಭುಜ, ಪೀತಾಂಬರಗಳ ಮಡಿ, ಆಭರಣಗಳು, ಶ್ರೀವತ್ಸ ಲಕ್ಷಣದಿಂದ ಹಂಗೇ ಮಗುವಾಗಿ ಹುಟ್ಟುತ್ತಾನೆ ಭಗವಂತ, ತೋರಿಸ್ತಾನೆ ದೇವಕಿಗೆ ಅಲ್ವಾ. ಹಾಗೆಯೇ ಭಗವಂತ ತಾನು ಪರಂಧಾಮಕ್ಕೆ ಹೋಗ್ತಾನಂತೆ ಅದೇ ರೂಪದಿಂದ ಇರ್ತಾನೆ. ಎಲ್ಲ ಬಂಗಾರದ ಕಿರೀಟ, ಉಪವೀತ, ನೂಪುರ, ಉಂಗುರಗಳು, ಕೌಸ್ತುಭ ರತ್ನಗಳೆಲ್ಲ ಇರ್ತವೆ. ಆಮೇಲೆ ತನ್ನ ಎಡದೊಡೆಯ ಮೇಲೆ ಸುಂದರವಾದ ಬಲಗಾಲನ್ನು ಮೇಲಿಟ್ಟು ಕೂತ್ಕೊಳ್ತಾನೆ. ಆವಾಗ ಕೂತ್ಕೊಂಡಾಗ ಭಗವಂತನ ಯೋಚನೆ ನೋಡಿ, ಒನಕೆಯ ತುಂಡು, ಒನಕೆಯೆಲ್ಲ ಪುಡಿ ಮಾಡಿ ಹಾಕಿರ್ತಾರಲ್ವ ಅವರು ನದಿನಲ್ಲಿ, ಆ ತುಂಡಿರುತ್ತಲ್ವ, ಆ ತುಂಡನ್ನು ಸೇರಿಸಿಕೊಂಡ ಜರ ಎಂಬ ಬೇಡ ಏನು ಮಾಡ್ತಾನೆ, ಅದನ್ನು ಒಂದು ಪ್ರಾಣಿ ಜಿಂಕೆ ಅಂತ ತಿಳ್ಕೊಂಡ್ಬಿಟ್ಟು ಶ್ರೀಕೃಷ್ಣ ಪಾದವನ್ನು ಬಾಣದಿಂದ ಹೊಡಿತಾನೆ. ಎದುರಿಗೆ ಬಂದು ನೋಡ್ತಾನೆ ಕೃಷ್ಣ ಪರಮಾತ್ಮ, ಏನು ಮಾಡಿಬಿಟ್ಟೆ, ಕೃಷ್ಣ ಪರಮಾತ್ಮನಿಗೆ ಹೊಡೆದು ಬಿಟ್ಟೆ ಅಂತ ನಾನು ಅವನ ಕಾಲಲ್ಲಿ ಬೀಳ್ತಾನೆ. ಹೇಳ್ತಾರೆ ವ್ಯಾಧ, ನಾನು ಪಾಪಿ, ತಿಳಿಯದೇ ಕೃತ್ಯ ಮಾಡದೆ, ಉತ್ತಮ ಮಸೂದನ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ನೀನು ನಿನ್ನ ಸಾಮರ್ಥ್ಯದಿಂದ ಮಾಡಲಿಲ್ಲಪ್ಪ, ನಾನೇ ನಿನ್ನ ಕೈಯಲ್ಲಿ ನಿಂತು ಮಾಡಿಸಿದ್ದೀನಿ, ಹೀಗೆ ಆಗಬೇಕು, ಅದೇ ನಂದೇ ಇದೆ ಸಂಕಲ್ಪ, ನೀನು ಮಾಡ್ತಿದ್ದೀಯ ನಿಮಿತ್ತ ಮಾತ್ರ ಅಂತ ಹೇಳ್ತಾನೆ. ಈ ವ್ಯಾಧ ಯಾರು? ಈ ಬೇಡ ಯಾರು? ಈ ಬೇಡ ಭೃಗುಮುನಿಯ ಅವತಾರ. ಇವನು ಭೃಗುಮುನಿಗಿದಲ್ಲ, ಭೃಗುಮುನಿಗಳ ಅವತಾರ. ಹಿಂದೆ ತಾರತಮ್ಯದಲ್ಲಿ, ಯಾಕಂದರೆ ರುದ್ರ ಬ್ರಹ್ಮ ವಿಷ್ಣುವಿನಲ್ಲಿ ಯಾರು ಶ್ರೇಷ್ಠರು ಅಂತ ಹೋಗಲಿಲ್ಲ, ಕಂಡಿಡಿಲಿಕ್ಕೆ ಹೋಗ್ಬಿಟ್ಟು ಪರಮಾತ್ಮನ ಎದೆಗೆ ಒದಿದನಲ್ವ, ವಿಷ್ಣುವಿನ ಎದೆಗೆ ಒದ್ದಿದ್ದಕ್ಕಾಗಿ ಆ ಪಾಪದಿಂದ ಅವನು ಬೇಡನಾಗಿ ಹುಡ್ತಾನೆ. ಬೇಡನಾಗಿ ಹುಟ್ಟುಬಿಟ್ಟು ಭಗವಂತನ ಪಾದಕ್ಕೆ ಹೊಡಿತಾನೆ. ಬಹಳ ಪಶ್ಚಾತ್ತಾಪ ಪಟ್ಟು ಸ್ತೋತ್ರ ಮಾಡ್ತಾ ಇರ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ನೀನು ಭಯಪಡಬೇಡಪ್ಪ, ನಿಂದೇನು ತಪ್ಪಿಲ್ಲ, ಏಳು, ನನ್ನಿಷ್ಟಂತೆಯೇ ನೀನು ಈ ಕೆಲಸ ಮಾಡಿದ್ದೀಯಾ, ಏಳು, ನನ್ನ ಪಾದ ಚಿನ್ಮಯ, ನಿನ್ನಿಂದ ಏನು ಆಗಬೇಕಾಗಿಲ್ಲ ನನಗೆ ಅಂತ ಹೇಳ್ತಾನೆ. ಹೇಳಿಬಿಟ್ಟು ನೀನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗು ಅಂತ ಹೇಳಿಬಿಟ್ಟು ಅವನಿಗೆ ಸಶರೀರವಾಗಿ ಸ್ವರ್ಗಕ್ಕೆ ಇಳಿಸ್ತಾನೆ ಬಾಣ ಹೊಡೆದು. ಅಲ್ಲದೆ ಕೃಷ್ಣ ಪರಮಾತ್ಮನನ್ನು ಬಾಣದ ಒಂದು ಯಕಶ್ಚಿತ್ ಬೇಡ ಬಾಣದಿಂದ ಸಾಯಬೇಕಾಗಿದ್ದರೆ ಕೃಷ್ಣನಿಗೆ ಇಡೀ ಯುದ್ಧದಲ್ಲಿ ಮಹಾಭಾರತ ಎಷ್ಟು ಜನ ಬಾಣ ಹೊಡೆದ್ರು, ಏನೂ ಆಗಲಿಲ್ಲ ಅವನಿಗೆ. ಈ ಒಂದು ಬಾಣ ಒಂದು ಪಾದಕ್ಕೆ ತಡೆದರೆ ಕೃಷ್ಣ ಬಿಡ್ತಾನೆ ಅಂದರೆ ಅದು ಮೂರ್ಖತನ ಅಲ್ವಾ? ಕೃಷ್ಣ ಅವನೇನು ಮಾಡ್ತಾನೆ ಅಂದರೆ, ಬೇಡ, ಅವನಿಗೆ 3 ಪ್ರದಕ್ಷಿಣೆ ಬಂದು ವಿಮಾನ ಬರುತ್ತೆ, ವಿಮಾನದಲ್ಲಿ ಇಟ್ಕೊಂಡ್ಬಿಟ್ಟು ಸ್ವರ್ಗಕ್ಕೆ ಹೋಗ್ತಾನೆ. ಆವಾಗ ಕೃಷ್ಣನ ಸಾರಥಿ ದಾರುಕ ಅವನು ಬರ್ತಾನೆ. ಅವನು ಬಂದುಬಿಟ್ಟು ತುಳಸಿ ಮಾಲೆ, ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ತುಳಸಿ ಮಾಲೆಯ ಪರಿಮಳ ಇರುತ್ತೆ. ಪರಿಮಳ ಇರೋದನ್ನು ನೋಡಿಬಿಟ್ಟು ಕೃಷ್ಣ ಇಲ್ಲೇ ಇದ್ದಾನೆ ಅಂತ ಬರ್ತಾನೆ. ಹೇಳ್ತಾನೆ, ಪ್ರಭು ನಿನ್ನ ಪಾದಕಮಲ ಕಾಣಲೇ ಇಲ್ಲ, ನಾನು ಚಂದ್ರ ಮರೆಯಾದರೆ ಹೇಗೆ ನನ್ನ ಕುರುಡಾಯಿತು, ನನಗೆ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ ಅಂತ ಹೇಳ್ತಿ. ಕೃಷ್ಣ ಏನು ಮಾಡ್ತಾನೆ, ಕೃಷ್ಣನ ಕಡೆಗಣ್ಣ ಸನ್ನಿಯಿಂದ ಏನಾಗುತ್ತೆ ಅಂದರೆ, ಅವನ ರಥ ಇರುತ್ತಲ್ವ, ಗರುಡ ಸಮೇತವಾದ ರಥ, ಕುದುರೆ ಮತ್ತು ಧ್ವಜ ಸಮೇತವಾಗಿ ಅಂತರಿಕ್ಷದಲ್ಲಿ ಹಾರು. ಕೃಷ್ಣ ಹೇಳ್ತಾನೆ, ನೀವು ಹೋಗ್ಬಿಡಿ, ನಿಮ್ಮ ಕೆಲಸ ಮುಗೀತು ಅಂತ. ಆ ರಥಗಳು ಕುದುರೆಗಳು ಎಲ್ಲ ಸಮೇತವಾಗಿ ಅಂತರಿಕ್ಷದಲ್ಲಿ ಹೋಗ್ಬಿಡುತ್ತೆ. ಭಗವಂತನ ದಿವ್ಯ ಆಯುಧಗಳು ಹೋಗ್ತವೆ. ಬಲು ಅಚ್ಚರಿ ಕೊಡ್ತಾನೆ ಸಾರಥಿ, ಇದೇನಿದು ಎಲ್ಲವೂ ಹೋಗ್ತಾ ಇದ್ದಾವಲ್ಲ ಅಂತ ಕೃಷ್ಣ ಹೇಳ್ತಾನೆ, ನೀನು ದ್ವಾರಕೆಗೆ ಹೊರಟು ಹೋಗಿ, ಇಲ್ಲಿರಬೇಡ, ನಾನು ಬಲರಾಮ ಆಗಲೇ ನಿರ್ಯಾಣ ಹೊಂದಿಬಿಟ್ಟಿದ್ದಾನೆ,
ನಾನು ಪರಂಧಾಮಕ್ಕೆ ಹೋಗಲಿರುವುದನ್ನು ಅಲ್ಲಿರುವ ಬಂಧುಗಳಿಗೆ ತಿಳಿಸು. ನಾನು ಕೃಷ್ಣ ಅವತಾರ ಮುಗಿಸಿ ಹೋಗ್ತಾ ಇದ್ದಾನೆ ಅಂತ ಬಂಧುಗಳಿಗೆ ತಿಳಿಸು. ಮುಂದೆ ನೀವು ಯಾರೂ ಪರಿವಾರ ಸಮೇತರಾಗಿ ದ್ವಾರಕೆಯಲ್ಲಿ ಇರಬೇಡಿ, ನಾನಿಲ್ಲದ ಈ ಸಾಗರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ, ಇರಲ್ಲ ಇದು ಅಂತ ಹೇಳ್ತಾರೆ. ನೀವೆಲ್ಲರೂ ನಿಮ್ಮ ತಂದೆ ತಾಯಿಗಳ ಮಕ್ಕಳ ತಗೊಂಡು ಇಂದ್ರಪ್ರಸ್ಥಕ್ಕೆ ಹೊರಟಿ ಅಂತ ಹೇಳ್ತಾನೆ. ಆವಾಗ ಅಷ್ಟು ಹೇಳಿದ ತಕ್ಷಣವೇ ಕೃಷ್ಣನ ಪರಂಧಾಮ ಹೇಗಾಯಿತು, ನಮಗೆ ನಂಬಿಕೆ ಬಹಳ ಮೂಢನಂಬಿಕೆಗಳಿದ್ದಾವೆ. ಕೃಷ್ಣ ಪರಮಾತ್ಮ ನಮ್ಮ ಹಾಗೆ ದೇಹತ್ಯಾಗ ಮಾಡಿದ ಅಂತ. ದೇಹತ್ಯಾಗ ಇಲ್ಲ. ಕೃಷ್ಣನ ದೇಹ ಅಂದರೆ ಪರಮಾತ್ಮನಿಗೂ ದೇಹಕ್ಕೂ ವ್ಯತ್ಯಾಸ ಇಲ್ಲ. ನಮ್ಮ ಹಾಗೆ ಪಂಚಭೌತಿಕ ಶರೀರ ಅಲ್ಲ ಅವನದ್ದು. ಹಾಗಾಗಿ ಸುಖ ಮಹರ್ಷಿಗಳು ಹೇಳ್ತಾರೆ, ಆವಾಗ ಆ ಅಶ್ವತ್ಥ ಮೂಲಕ್ಕೆ ಬ್ರಹ್ಮ ರುದ್ರಾದಿಗಳು ಬರ್ತಾರೆ, ಇಂದ್ರಾದಿ ದೇವತೆಗಳು ಬರ್ತಾರೆ. ಅವನು ಕಂಡುಬಿಟ್ಟು ಕೃಷ್ಣನ ಲೀಲೆಗಳನ್ನು ಅವತಾರವನ್ನು ನೋಡಿ ಹಾಡಿ ಹೊಗಳ್ತಾರೆ. ಇದು 2 ವರ್ಷದ ಮುಂಚೆ ಅವರೆಲ್ಲ ಬಂದು ಕೃಷ್ಣ ನಿನ್ನ ಪರಮಾತ್ಮ, ನಿನ್ನ ಅವತಾರ ಆಯಿತು, ನಿನ್ನ ಬಂದ ಕೆಲಸ ಆಯಿತು, ನೀನು ನಿನ್ನ ಪರಂಧಾಮಕ್ಕೆ ಬರಬೇಕು, ನಮ್ಮ ಹತ್ರ ಬರಬೇಕು ಅಂತಂದಾಗ ಅವನು ಇನ್ನೂ ಸಮಯ ಇದೆ, ಯಾದವರೆಲ್ಲ ಹೋಗ್ಬೇಕು, ಆಮೇಲೆ ಬರ್ತೀನಿ ಅಂತ ಹೇಳಿರ್ತಾನೆ. ಈಗ ಮತ್ತೆ ಅವರು ಬರ್ತಾರೆ. ಬಂದುಬಿಟ್ಟು ಪರಮಭಕ್ತಿಯಿಂದ ಹೂಮಳೆಯನ್ನು ಏರಿತಾರೆ. ಆವಾಗ ಲೋಕಾಭಿರಾಮಂ ಪತನಂ ಧಾರುಣ ಧ್ಯಾನ ಮಂಗಲಾಂ ಯೋಗಧಾರಣೆಯಾಜ್ಞೇಯ ದಗ್ವಾ ಧಾಮ ವಿಷತ್ವಕಂ. ಆ ಶರೀರದಿಂದ ತನ್ನ ವೈಕುಂಠ ಧಾಮ ಏನು ಮಾಡ್ತಾನೆ, ಅದೇ ಶರೀರದಿಂದ ತಾನು ವೈಕುಂಠಕ್ಕೆ ಹೋಗ್ತಾನೆ. ಅವನ ಆ ಶರೀರ ಬಿಡಲ್ಲ. ತನ್ನ ಕ್ಷಣ ಮಾತ್ರದಲ್ಲಿ ತನ್ನಂತೆ ಇರುವ ತದ್ರೂಪವಾದ ಒಂದು ದೇಹವನ್ನು ಸೃಷ್ಟಿ ಮಾಡಿ ಬಿಟ್ಟುಬಿಡ್ತಾನೆ. ಯಾಕೆ ಬಿಡ್ತಾನೆ ಅಂದರೆ ದುಷ್ಟ ಜನರ ಮೋಹಕ್ಕೆ. ಕೃಷ್ಣ ತನ್ನ ದೇಹವನ್ನು ತ್ಯಾಗ ಮಾಡಿದ ನಮ್ಮಂತೆ ಅಂತ ತಿಳ್ಕೊಳ್ಬೇಕು ಅಂತದ್ರಿಂದ ಆ ತನ್ನ ದೇಹದ ಸಮೇತವಾಗಿ ತಾನು ಹೋಗ್ತಾನೆ. ಕ್ಷಣಾರ್ಧದಲ್ಲಿ ತನ್ನ ಹೋಗುವ ಸಮಯದಲ್ಲಿಯೇ ತನ್ನಂತೆಯೇ ಇರುವ ಒಂದು ರೂಪದ ಕೃಷ್ಣನ ರೂಪವನ್ನು ಭೂಮಿಯಲ್ಲಿ ಬಿಟ್ಟು ಹೋಗ್ತಾನೆ. ಇದನ್ನು ನಾವೇನು ತಿಳ್ಕೊಳ್ತೀವಿ, ಕೃಷ್ಣ ನಮ್ಮಂಗೆ ದೇಹತ್ಯಾಗ ಮಾಡ್ದ. ಕೃಷ್ಣ ನಮ್ಮಂಗೆ ದೇಹತ್ಯಾಗ ಎಲ್ರಿ ಮಾಡ್ತಾನೆ. ಕೃಷ್ಣನಿಗೆ ಜನನ ಇಲ್ಲ, ಮರಣ ಇಲ್ಲ, ಅನಾದಿ ಕಾಲದಿಂದ ಇರುವವನು ಪರಮಾತ್ಮ. ಅವನು ತನ್ನ ಇಚ್ಛೆ ಬಂದರೆ ಬರ್ತಾನೆ, ತನ್ನ ಇಚ್ಛೆ ಇಲ್ಲದಿದ್ದರೆ ಹೋಗ್ತಾನೆ. ಅವನಿಗೂ ಅವನ ದೇಹಕ್ಕೂ, ಯಾವ ರಾಮನಿಗೂ ಕೃಷ್ಣನಿಗೂ, ಪರಶುರಾಮನಿಗಾಗಲಿ ಮತ್ಸ್ಯಕೂರ್ಮರಿಗಾಗಲಿ ಭೇದವನ್ನು ಕಲ್ಪಿಸಬಾರ್ದು. ಎಲ್ಲರೂ ಈಗಲೂ ರಾಮದೇವರಿದ್ದಾರೆ, ಪರಶುರಾಮ ದೇವರು ನಮಗೆ ಕಾಣಲ್ಲ ಅಷ್ಟೇ, ಯಾವಾಗಲೂ ಇದ್ದಾರೆ. ಯಾವ ಕಾಲಕ್ಕೆ ಯಾವ ರೂಪವನ್ನು ಧರಿಸಿ ಕಾಣಬೇಕೋ ಆವಾಗ ಪ್ರಾದುರ್ಭಾವ ಆಗ್ತಾನೆ ಭಗವಂತ. ಅನಂತ ರೂಪಗಳು ಭಗವಂತನದ್ದು. ಅವನ ರೂಪಗಳನ್ನು ಎಣಿಸಲು ಲಕ್ಷ್ಮಿಗೂ ಆಗೋದಿಲ್ಲ. ಅಂತ ಭಗವಂತ ಮಾನವನಂತೆ ತನ್ನ ದೇಹವನ್ನು ಬಿಡ್ತಾನೆ, ವಿಡಂಬನೆಯನ್ನು ಮಾಡ್ತಾನೆ. ಆಕಾಶದಲ್ಲಿ ಮೋಡಗಳ ನಡುವೆ ಮಿಂಚು ಕಾಣುವ ಹಾಗೆ ಮಾನವರು ಕಾಣಲಾಗದಿಲ್ಲ. ಹಾಗೆ ಬ್ರಹ್ಮಲೋಕದಿಂದ ಮೇಲೆ ವೈಕುಂಠ ಶ್ರೀಕೃಷ್ಣ ಹೋಗುವುದನ್ನು ಇಂದ್ರಾದಿ ದೇವತೆಗಳು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬ್ರಹ್ಮದೇವರು ಮಾತ್ರ ನೋಡ್ತಾರೆ. ರಾಜನ್ ಪರಸತನು ಭುಜನ ನಾಪ್ಯವೇಶಾಂ ಮಾಯಾ ವಿಡಂಬನಮ ವೈ ತಥಾ ನಟಸ್ಯ ದೃಷ್ಟಾಂತನೇದ ಮನುಷ್ಯ ವಿಹುತ್ತ ಚಾಂತೆ ಸಮೃದ್ಧ ಚಾತ್ಯ ಹಿಮಹೋಪರತನ ಅಸ್ತೆ. ಈ ಜಡಶರೀರಗಳಾದ ಜೀವನಂತೆ ಹರಿ ಅವರ ಹಾಗೆ ಹುಟ್ಟುವಂತೆಯೂ ಸಾಯುವಂತೆಯೂ ಇಲ್ಲ. ಹರಿ ಅವನ ಹುಟ್ಟುವಿಕೆಯಲ್ಲೇ ತೋರಿಸ್ಬಿಟ್ಟಿದ್ದಾನೆ. ಕೃಷ್ಣ ಪರಮಾತ್ಮ ಬಂಗಾರ ಸಮೇತ, ಆಯುಧಗಳ ಸಮೇತ, ಆಭರಣ ಸಮೇತ, ಕಿರೀಟ ಸಮೇತ ಹುಟ್ಟಿದ್ದ ಅಂದರೆ ಯಾವುದಾದ್ರೂ ಮಗು ಹುಟ್ಟತ್ತೇನ್ರಿ? ಹಂಗೆ ಅದ್ರ ಯೋಚನೆ ಇರಬೇಕಲ್ವ ನಮಗೆ. ಅವನು ನಮ್ಮಂತೆ ವಸುದೇವನಿಗೆ ಅವನು ಕಂಡ ತಕ್ಷಣವೇ, ದೊಡ್ಡ ರೂಪದಿಂದ ಕಂಡ ತಕ್ಷಣವೇ ಅವನು ನಮಸ್ಕಾರ ಮಾಡ್ತಾನೆ. ಯಾವುದಾದ್ರೂ ಮಕ್ಕಳು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದಾದ್ರೂ ಮಕ್ಕಳು ಈಗ ಬಂಗಾರ ಸಮೇತ ಹುಟ್ಟು ಬಿಟ್ಟರೆ ಇನ್ನೂ 10 ಮಕ್ಕಳು ಹುಟ್ಟಿಸ್ತಾರೆ ಬಂಗಾರದ ರೇಟ್ ಕೊಡಿ. ಬೇಡ ಸವಾಸ 10 ಬರಲಿ, ಎಷ್ಟು ಮಕ್ಕಳು ಬೇಕಾದ್ರೆ ಆಗ್ಬಿಡಲಿ. ಭಗವಂತ ಆಭರಣ ಸಮೇತನಾಗಿ ಬರ್ತಾನೆ. ಯಾವ ಮಕ್ಕಳು, ಅದಕ್ಕೆ ವಾದಿರಾಜರು ಹೇಳ್ತಾರೆ ಆಭರಣ ಸಮೇತ ಇವನಿಗೆ ಹುಟ್ಟು ಅಂತನ್ನದನೆಯ ಮೂಢ ನೀನು ಅಂತಾನೆ. ಹಾಗೆ ಕೃಷ್ಣ ಪರಮಾತ್ಮ ಹುಟ್ಟಿದವನು, ಆ ಹುಟ್ಟು ಅಂದರೆ ಏನು, ಕಾಣಿಸಿಕೊಳ್ಳುವುದು ಅಂತ ಅರ್ಥ. ಅವನು ಸ್ವತಂತ್ರವಾಗಿ ಕಾಣಿಸಿಕೊಳ್ತಾನೆ, ನಾವು ಅಸ್ವತಂತ್ರರಾಗಿ ಕಾಣಿಸ್ಕೊಳ್ತಾನೆ. ನಮ್ಗೆ ಹುಟ್ಟು, ಅವನು ಸ್ವತಂತ್ರನಾಗಿ ತನ್ನ ಇಚ್ಛೆಯಿಂದ ಕಾಣಿಸ್ಕೊಳ್ತಾನೆ. ಆದ್ದರಿಂದ ಅವನು ಹುಟ್ಟು ಅಂತ ಕರೆಯಲ್ಲ, ಅವತಾರ ಅಂತ ಕರೀತಾರೆ. ಶ್ರೀಕೃಷ್ಣ ಕಳಿಸಲು ದ್ವಾರಕ ಏನು ಮಾಡ್ತಾರೆ, ದ್ವಾರಕೆಗೆ ಬಂದು ವಸುದೇವ ಉಗ್ರರೊಂದಿಗೆ ಕಣ್ಣೀರಿನಿಂದ ಅಭಿಷೇಕ ಗೈತಾನೆ. ಕೃಷ್ಣನ ವಿಯೋಗದಿಂದ ವಿಫಲರಾಗಿ ಬಂಧುಗಳು ಆಯುಧಗಳಿಂದ ಹೊಡೆದುಕೊಂಡು ಸತ್ತ ಬಿದ್ದ ಸ್ಥಳಕ್ಕೆ ಬೇಗನೆ ಧಾವಿಸ್ತಾರೆ. ದೇವಕಿ, ರೋಹಿಣಿ, ವಸುದೇವ ಕೃಷ್ಣರಾಮರನ್ನು ಕಾಣದೆ ಶೋಕಾರ್ಥರಾಗಿ ಎಚ್ಚರ ತಪ್ಪಿ ಬೀಳ್ತಾರೆ, ಪ್ರಾಣಗಳನ್ನು ತೊರೆತಾರೆ. ಭಗವಂತನ ವಿರಹದಿಂದ ಪತ್ನಿಯರು ಪತಿಗಳನ್ನು ತಪ್ಪಿಕೊಂಡು ಸಹಗಮನವನ್ನು ಮಾಡ್ತಾರೆ. ಬಲರಾಮ ಪತ್ನಿಯರು ಬಲರಾಮನ ಶರೀರವನ್ನು, ವಸುದೇವನ ಪತ್ನಿಯರು ವಸುದೇವನ ಶರೀರವನ್ನು, ಕೃಷ್ಣನ ಸಹೋದರ ಕೃಷ್ಣಪುತ್ರರ ಶರೀರಗಳನ್ನು, ಕೃಷ್ಣಪತ್ನಿಯರು ರುಕ್ಮಿಣೀ ದೇವಿ ಮತ್ತು ಸತ್ಯಭಾಮ ದೇವಿ ಕೃಷ್ಣರಂತೆಯೇ ನೋಡಿ. ಇಲ್ಲಿ ಒಂದು ತಿಳ್ಕೊಳ್ಬೇಕು, ಲಕ್ಷ್ಮಿಗೂ ನಮ್ಮ ಹಾಗೆ ದೇಹ ಇಲ್ಲ. ಅವಳು ಚಿತ್ ಪ್ರಕೃತಿ, ಅಪ್ರಾಕೃತ ಶರೀರ. ಅವಳು ಶ್ರೀಕೃಷ್ಣ ಪರಮಾತ್ಮನ ಹಾಗೆ ಒಂದು ದೇಹವನ್ನು ಸೃಷ್ಟಿಸಿ ಬಿಟ್ಟು ತಾನು ಹೋಗ್ತಾಳೆ ಕೃಷ್ಣನ ಜೊತೆಗೆ.
ಬಳಿಕ ಜಾಂಬವತಿ ಮುಂತಾದವರು ಅಗ್ನಿ ಪ್ರವೇಶ ಮಾಡ್ತಾರೆ. ಮೃತರಾದ ಬಾಂಧವರು ಯಾರು ಗೋತ್ರದವರು ಉಳಿದಿಲ್ಲ ಅವರಿಗೆಲ್ಲ ಉತ್ತರ ಕ್ರಿಯೆಗಳನ್ನು ವಿದ್ಯುಕ್ತವಾಗಿ ಅರ್ಜುನನೇ ಮಾಡ್ತಾನೆ. ಶ್ರೀಕೃಷ್ಣ ಸಮುದ್ರರಾಜನ ವಶಕ್ಕೆ ಇಡೀ ದ್ವಾರಕೆಯನ್ನು ಬಿಟ್ಟುಬಿಡ್ತಾನೆ. ಸಮುದ್ರರಾಜ ಕ್ಷಣದಲ್ಲಿ ದ್ವಾರಕೆಯನ್ನು ಮುಳುಗಿಸಿಬಿಡ್ತಾನೆ. ಶ್ರೀಕೃಷ್ಣನ ವಾಸಸ್ಥಾನ ದ್ವಾರಕಾಧೀಶ ಮಂದಿರ ಮಾತ್ರ ಒಂದನ್ನು ಬಿಟ್ಟಿರ್ತಾನೆ. ಯಾಕೆಂದರೆ ಭಗವಂತ ಒಂದು ರೂಪದಿಂದ ಸದಾ ಅಲ್ಲಿ ಇರ್ತಾನೆ ಅಂತ ಇದೆ. ಆಮೇಲೆ ಇತ್ತಂ ಹರೇರ್ ಭಗವತೋ ರುಚಿರಾವತಾರಂ ವೀರ್ಯಾಣಿ ಚಾಸಿ ಚರಿತಾನಿ ಚ ಸಮ್ಮತಾನಿ ಅನ್ಯತ್ರ ಚೇಹ ಚ ಶುಕ್ರಾಣಿ ಗುಣನ್ಪನಿಷ್ಯೋ ಭಕ್ತಿಂ ಪರಾಂ ಪರಮಹಂಸಗತವು ಲಭೇತ. ಹೀಗೆ ಭಾಗವತದಲ್ಲಿ ಮತ್ತು ವಿಷ್ಣು ಪುರಾಣ ಇದರಲ್ಲಿ ಸುಧವಾಗಿರುವ ಭಗವಾನ್ ಶ್ರೀಹರಿಯ ಮನೋಹರವಾದ ಅವತಾರ ಕಾರ್ಯಗಳು, ಅತ್ಯಂತ ಮಂಗಳಕರವಾದ ಬಾಲಲೀಲೆಗಳನ್ನು ಕಂಡ ಮಾನವನು ಪರಮಹಂಸ ಯತಿಗಳಿಗೆ ಲಭ್ಯವಾಗುವ ಶ್ರೀನಾರಾಯಣನ ಪರಮಭಕ್ತಿಯನ್ನು ಹೊಂದುತ್ತಾನೆ. ಇಂತಹ ಅದ್ಭುತ ಕಥೆಯನ್ನು ಹೊಂದಿದ, ಅದ್ಭುತ ಅಧ್ಯಾತ್ಮದ ಚಿಂತನೆಯನ್ನು ಹೊಂದಿದ, ಅದ್ಭುತವಾದ ಭಗವಂತನ ಉಪದೇಶಗಳನ್ನು ಹೊಂದಿದ ಏಕಾದಶ ಸ್ಕಂದ ಇಲ್ಲಿಗೆ ಸಮಾಪ್ತವಾಗುತ್ತೆ. ಏಕಾದಶ ಸ್ಕಂದದ ಸಮಾಪ್ತಿಯನ್ನು ಮಾಡಿ ದ್ವಾದಶ ಸ್ಕಂದಕ್ಕೆ ಬರೋಣ. ಏಕಾದಶ ಸ್ಕಂದದಲ್ಲಿ ನಮಗೆ ಏನು ಪ್ರಯೋಜನ? ಏಕಾದಶ ಸ್ಕಂದ ಅಂದರೆ ದಶಸ್ಕಂದ, 9 ಅಧ್ಯಾಯವನ್ನು 9 ಸ್ಕಂದವನ್ನು ಕೇಳಿದೆವು. 10ನೇ ಸ್ಕಂದ ದಶಮ ಅಂದರೆ ಏನು? ದಶ ಅಂದರೆ ಪೂರ್ಣ. ದಶ ಅಂದರೆ 1, 2, 3, 10 ಅಲ್ಲ. ದಶ ಅಂದರೆ ಪೂರ್ಣ. ದಶಪ್ರಮತಿ ಅಂದರೆ ಪೂರ್ಣ ಜ್ಞಾನವುಳ್ಳವರು. ಆಚಾರ್ಯ ಏನು ಕರಿತೀವಿ? ದಶಪ್ರಮತಿ ಅಂತ ಕರಿತೀವಲ್ವಾ? ದಶಪ್ರಮತಿ. ದಶ ಅಂದರೆ ಪೂರ್ಣ. ಪೂರ್ಣವಾದ ಭಗವಂತನಲ್ಲಿ ಪೂರ್ಣವಾದ ಭಕ್ತಿ ನಮ್ಮ ಯೋಗ್ಯತೆ ಅನುಸಾರವಾಗಿ ಬರುವುದು ಭಾಗವತದ ದಶಮಸ್ಕಂದದ ಚಿಂತನೆ ಮಾಡಿದಾಗ. 9 ಸ್ಕಂದವನ್ನು ಮಾಡಿ 10ನೇ ಸ್ಕಂದವನ್ನು ಮಾಡಿ ಚಿಂತನೆಯನ್ನು ಮಾಡಿದ ಮೇಲೆ ಏಕಾದಶ ಸ್ಕಂದ. ಏಕಾದಶ ಸ್ಕಂದದಲ್ಲಿ 11 ಇಂದ್ರಿಯಗಳು, ಏಕಾದಶ ಇಂದ್ರಿಯಗಳು. ಏಕಾದಶ ಇಂದ್ರಿಯಗಳಿಂದ ಬರುವ ವಿಶ್ವಾಸಕ್ತಿಯನ್ನು ಹೊತ್ತಿಕ್ಕಿ ಭಗವಂತನ ಚಿಂತನೆಯನ್ನು ಮಾಡಿ ಪೂರ್ಣ ಜ್ಞಾನವನ್ನು ಪಡೆಯಬೇಕು ಎಂದು ನಮಗೆ ತಿಳಿದರೆ ಏಕಾದಶ ಸ್ಕಂದವನ್ನು ಶ್ರದ್ಧೆಯಿಂದ ಚಿಂತನೆ ಮಾಡಬೇಕು. ಹೀಗೆ ಏಕಾದಶ ಸ್ಕಂದ ಸಿದ್ಧಿಯನ್ನು ಮಾಡಿದ ಮೇಲೆ ಏಕಾದಶ ಸ್ಕಂದ ಚಿಂತನೆಯನ್ನು ಭಗವಂತನಿಗೆ ಅರ್ಪಿಸೋಣ. ಮುಂದೆ ದ್ವಾದಶ ಸ್ಕಂದ, ಅಂತಿಮ ಸ್ಕಂದ ಭಾಗವತದಲ್ಲಿ ಇಲ್ಲಿ ಕಲಿಯುಗದಲ್ಲಿ ಆಳುವ ರಾಜರ ವಂಶವನ್ನು ಭಾಗವತದಲ್ಲಿ ಆವಾಗೇ ಹೇಳಿದ್ದಾರೆ. ಭಾಗವತದಲ್ಲಿ ವೇದವ್ಯಾಸ ದೇವರು ಆವಾಗೇ ಕಲಿಯುಗದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಯೋಂತ್ಯೋ ಶ್ರೀಶುಕ ಉವಾಚ ಯೋಂತ್ಯೋ ರಿಪುಂಜಯೋ ನಾಮ ಭವಿಷ್ಯೋತ ಬಾರ್ಹದ್ರತಃ ತಸ್ಯಾಂ ಮಾನ್ಯಸ್ತು ಮುನಿಕೋ ಹತ್ವಾ ಸ್ವಾಮಿನಮಾತ್ಮಜಂ ಪ್ರದ್ಯೋತ ಸಂಜ್ಞಂ ರಾಜಾನಾಂ ಕರ್ತ ಯತ್ಪಾಲಕ ಸ್ವತಃ ವಿಶಾಖಯೂಪಸ್ತು ಪ್ರಕೃತೋ ಭವಿತಾ ಚ ಅಜಗಸ್ತತಃ ನಂದಿವರ್ಧಸ್ತು ತತ್ಪುತ್ರ ಪಂಚಪ್ರದ್ಯೋತವ ಇಮೆ 38 ಭೋಕ್ತಂತಿ ಪೃಥಿವೀಮಿಮಾಂ. ಬೃಹದ್ರಥ ಎಂಬ ಪುರುವಂಶದ ರಾಜ ಪೀಳಿಗೆಯಲ್ಲಿ ಮುಂದೆ ಕೊನೆಯವನಾಗಿ ರಿಪುಂಜ ಜಯರಾಜ ಅನ್ನೋನು ಬರ್ತಾನೆ. ರಾಜ ಅವನ ಮಂತ್ರಿ ಮುನಿಕ ರಾಜನನ್ನು ಕೊಂದು, ಅವನ ಮಂತ್ರಿ ರಾಜನನ್ನು ಕೊಂದು ತನ್ನ ಮಗನಾದ ಪ್ರದ್ಯೋತ ಎಂಬುವನ್ನು ರಾಜನನ್ನಾಗಿ ಮಾಡ್ತಾನೆ. ಪ್ರದ್ಯೋತನ ಮಗ ಯಾರು? ಪಾಲಕ. ಅವನ ಮಗ ವಿಶಾಖಯೂಪ. ಅವನ ಮಗ ಅಜಕ. ನೋಡಿ, ಆವಾಗೇ ಹೇಳ್ತಿದ್ದಾನೆ ಅವರವ್ರ ಮಕ್ಕಳು ಹೀಗೆ ಅಂತ ವೇದವ್ಯಾಸದೇವರು ಬರೆದಿಟ್ಬಿಟ್ಟಿದ್ದಾರೆ. ಅಂಜಕನ ಮಗ ನಂದಿವರ್ಧ, ಪ್ರದ್ಯೋತ. ಇವರೇನು ಮಾಡ್ತಾರೆ? 5 ರಾಜರು 438 ವರ್ಷ ಈ ಭೂಮಿಯನ್ನು ಆಳ್ತಾರೆ. ಕಲಿಯುಗದಲ್ಲಿ ಪ್ರಾರಂಭವಾಗಿ 438 ವರ್ಷ ಅವರು ಆಳ್ತಾರೆ. ಬಳಿಕ ಯಾರಾಗ್ತಾರೆ? ಶಿಶುನಾಗ ರಾಜನಾಗ್ತಾನೆ. ಅವನ ಮಗ ಕಾಕವರ್ಣ, ಅವನ ಮಗ ಕ್ಷೇಮಧರ್ಮ, ಅವನ ಮಗ ಕ್ಷೇತ್ರಜ್ಞ, ಅವನ ಮಗ ವಿಧಿನಾದ, ಅವನ ಮಗ ಅಜಾತಶತ್ರು, ಅವನ ಮಗ ದರ್ಭಕನ ಮಗ ಅಜಯ, ಅವನ ಮಗ ನಂದಿವರ್ಧನ, ಅವನ ಮಗ ಮಹಾನಂದಿ. ಹೀಗೆ ಶಿಶುನಾಗರಿಂದ ಆರಂಭಿಸಿ 10 ಮಂದಿ 360 ವರ್ಷ ಕಾಲ ರಾಜ್ಯವನ್ನು ಆಳ್ತಾರೆ. ರಾಜ್ಯ ಅಂದರೆ ದೇಶ ಅಂತ ಆಳ್ತಾರೆ. ಮಹಾನಂದಿಗೆ ಶೂದ್ರ ಸ್ತ್ರೀಯಲ್ಲಿ ಜನಿಸಿದ ನಂದನೆಂಬ ಬಲಿಷ್ಠನಾದ ರಾಜ ಮಹಾಪದ್ಮಸಂಖ್ಯೆಯ ಸೈನ್ಯಕ್ಕೆ ಅಧಿಪತಿಯಾಗಿದ್ದು ಮಹಾಪದ್ಮ ಅಂತೇ ಪ್ರಸಿದ್ಧನಾಗ್ತಾನೆ. ಅವನು ಕ್ಷತ್ರಿಯರನ್ನೆಲ್ಲ ನಾಶ ಮಾಡ್ತಾನೆ.
ಅದರಿಂದ ಮುಂದೆ ರಾಜರು ಹೆಚ್ಚಾಗಿ ಶೂದ್ರರಾಗ್ತಾರೆ, ಕ್ಷತ್ರಿಯರಾಗಲ್ಲ, ರಾಜರು ಹೆಚ್ಚಾಗಿ ಶೂದ್ರರಾಗ್ತಾರೆ. ಕ್ಷತ್ರಿಯರನ್ನೆಲ್ಲ ನಾಶ ಮಾಡ್ತಾನೆ ಅವನು, ರಾಜರು ಹೆಚ್ಚಾಗಿ ಶೂದ್ರರಾಗ್ತಾರೆ, ಅಧಾರ್ಮಿಕರಾಗ್ತಾರೆ, ಧಾರ್ಮಿಕತೆ ಉಳಿಯೋದಿಲ್ಲ ಅವರಲ್ಲಿ, ಕಲಿಯುಗದಲ್ಲಿ ಅಧಾರ್ಮಿಕರಾಗ್ತಾರೆ. ಈ ಏಕಚಕ್ರಾಧಿಪತಿಯಾಗಿ ನಿರಂಕುಶವಾಗಿ ಎರಡನೆಯ ಪರಶುರಾಮನಂತೆ ಕ್ಷತ್ರಿಯರನ್ನೆಲ್ಲ ಸಂಹರಿಸಿ ಭೂಮಿಯನ್ನು ಆಳ್ತಾನೆ. ಯಾರು? ಇವನು ನಂದನೆಂಬ ಬಲಿಷ್ಠ ರಾಜ ಮಹಾಪದ್ಮ. ಆಮೇಲೆ ನಂದನಿಗೆ 8 ಮಕ್ಕಳು, ಸುಮಾಲಿ ಎಂಬಂತಾದ 8 ಮಕ್ಕಳು. ಈ ನವನಂದನರು 100 ವರ್ಷ ಕಾಲ ಭೂಮಿಯನ್ನು ಆಳ್ತಾರೆ. ನವನಂದರು ಶರಣಾಗತರಾದರು. ನೋಡಿ, ಚಾಣಕ್ಯ ಎಂಬ ಬ್ರಾಹ್ಮಣ ಅವರನ್ನು ನಿರ್ಮೂಲ ಮಾಡ್ತಾನೆ. ಚಾಣಕ್ಯನ ಕೇಳಿದ್ದೀರಿ ನಾವು. ಚಾಣಕ್ಯ ಎಂಬ ಬ್ರಾಹ್ಮಣ ಅವನು ನಿರ್ಮೂಲ ಮಾಡ್ತಾನೆ. ಅವನು ಗತಿಸಿದ್ದಾಗ ಕಲಿಯುಗದಲ್ಲಿ ಮೌರ್ಯರ ಆಡಳಿತ ಬರುತ್ತೆ. ಇದನ್ನು ಮೌರ್ಯರು ನಾವೇನು ಹೇಳ್ತೀವಲ್ಲ, ಇದನ್ನು ಭಾಗವತದಲ್ಲಿ ವೇದವ್ಯಾಸರು ಯಾವಾಗೋ ಹೇಳ್ಬಿಟ್ಟಿದ್ದಾರೆ. ಮಹಾಭಾರತ ನಡೆಯೋಕ್ಕಿಂತ ಮುಂಚೆನೇ ಯಾವಾಗ ಅವರೆಲ್ಲರೂ ಗೊತ್ತು, ಅವರಿಗೆಲ್ಲ ಬರೆದುಬಿಟ್ಟಿದ್ದಾರೆ, ಇಂಥವರೇ ಆಳ್ತಾರೆ, ಇಂಥವರೇ ಆಳ್ತಾರೆ ಅಂತ. ಚಾಣಕ್ಯ ನವನಂದನರನ್ನು ಶರಣಾಗತ ಚಾಣಕ್ಯ ಅವರನ್ನು ನಿರ್ಮೂಲ ಮಾಡಿ ಕಲಿಯುಗದಲ್ಲಿ ಭೂಮಿಯನ್ನು ಮೌರ್ಯರು ಆಳ್ತಾರೆ. ಆ ಚಾಣಕ್ಯ ಮುನಿಯೇ ಚಂದ್ರಗುಪ್ತ ಮೌರ್ಯನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಅವನ ಮಗ ವಾರಿರಾಜ, ಅವನ ಮಗ ಅಶೋಕವರ್ಧನ, ಅಶೋಕವರ್ಧನನ ಮಗ ಶ್ರುಯಶ, ಅವನ ಮಗ ಸಂಗತ, ಅವನ ಮಗ ಶಾಲಿಶೂಕ, ಅವನ ಮಗ ಸೋಮಶರ್ಮ. ಆಮೇಲೆ ಸೋಮಶರ್ಮನ ಮಗ ಶತಧನ್ವ, ಅವನ ಮಗ ಬೃಹದ್ರಥ. ಈಗ 9 ಮಂದಿ ಮೌರ್ಯ ರಾಜರು 137 ವರ್ಷ ಕಾಲ ಕಲಿಯುಗದಲ್ಲಿ ಭೂಮಿಯನ್ನು ಆಳ್ತಾರೆ. 9 ಮಂದಿ ಮೌರ್ಯ ರಾಜರು ಸೇರಿಕೊಂಡು ಬಿಟ್ಟು 137 ವರ್ಷ ಕಲಿಯುಗದಲ್ಲಿ ರಾಜ್ಯ ಆಳ್ತಾರೆ. ಈ ಸೌರ್ಯವಂಶದ ಬೃಹದ್ರಥ ಇದ್ದಲ್ಲ ರಾಜ, ಇವನು ಅವನ ಸೇನಾಧಿಪತಿ ಕುಂಗವಂಶದ ಪುಷ್ಯಮಿತ್ರ ಅವನನ್ನು ಸಾಯಿಸಿಬಿಟ್ಟು ತಾನೇ ರಾಜ್ಯ ಆಳ್ಬಿಡ್ತಾನೆ. ಅವನ ಬಳಿಕ ಅಗ್ನಿಮಿತ್ರ, ಅವನ ಬಳಿಕ ಸುಧೇಷ್ಟ ಆಳ್ತಾನೆ. ಅವನ ಬಳಿಕ ವಸುಮಿತ್ರ, ಭದ್ರಕ, ಪುಲಿಂದ, ಘೋಷ, ವಜ್ರಮಿತ್ರ, ಭಾಗವತ, ದೇವಭೂತಿ ಅಂತ 10 ಮಂದಿ ಶುಂಕ ವಂಶದ ರಾಜರು 100 ವರ್ಷಗಳಿಗಿಂತ ಸ್ವಲ್ಪ ಹೆಚ್ಚು ಕಾಲ ರಾಜ್ಯವನ್ನು ಆಳ್ತಾರೆ. ಸ್ವಯಂ ಕರಿಷ್ಯತೆ ರಾಜ್ಯಂ ವಸುದೇವೋ ಮಹಾಮತಿ ತಸ್ಯ ಪುತ್ರಸ್ತು ಭೂಮಿತ್ರಸ್ತೋ ನಾರಾಯಣ ಸುತಃ. ಬಳಿಕ ಭೂಮಿಯ ಗುಣಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಅದು ಕಣ್ವ ವಂಶದ ರಾಜರ ವಶಕ್ಕೆ ಹೋಗುತ್ತೆ. ದೇವಭೂತಿ ಎಂಬ ಶುಂಗರಾಜ ಸ್ತ್ರೀಲೋಲ ಇರ್ತಾನೆ, ಯಾವಾಗಲೂ ಸ್ತ್ರೀಲಂಪಟ. ಅವನನ್ನು ಕೊಂದು ವಸುದೇವನೆಂಬ ಮಂತ್ರಿ ತಾನೇ ರಾಜನಾಗ್ತಾನೆ. ಈತ ಕಣ್ವ ವಂಶದವನು ಮಹಾಬುದ್ಧಿಶಾಲಿ. ಅವನ ಮಗ ಭೂಮಿತ್ರ, ಭೂಮಿತ್ರನ ಮಗ ನಾರಾಯಣ, ನಾರಾಯಣನ ಮಗ ಸುಶರ್ಮ ಅಂತ ಅವನು ಕಣ್ವ ವಂಶದಲ್ಲಿ ರಾಜನಾಗ್ತಾನೆ. ಕಣ್ವ ವಂಶದಲ್ಲಿ ಇವರು 4 345 ವರ್ಷ ಭೂಮಿಯನ್ನು ಆಳ್ತಾರೆ. ಸುಶರ್ಮ ಎಂಬ ಕಣ್ವರಾಜನನ್ನು ಅವನ ಸೇವಕನಾದ ಬಲಿ ಎಂಬ ಅವನ ಸೇವಕ ಬಲಿ ಅವನನ್ನು ಕೊಲ್ತಾನೆ, ಅವನೇ ರಾಜ ಆಗ್ಬಿಡ್ತಾನೆ. ಬಲಿ ಶೂದ್ರನವನು, ಅವನನ್ನು ಕ್ಷತ್ರಿಯರನ್ನು ಕೊಂದುಬಿಟ್ಟು ಅವನು ರಾಜ್ಯ ಆಳ್ತಾನೆ. ಇವನು ಯಾರು? ಆಂಧ್ರದವನು ಜಾತಿಯವನು, ಮಹಾದುಷ್ಟ. ಸ್ವಲ್ಪ ಕಾಲ ರಾಜ್ಯ ಆಳ್ತಾನೆ. ಬಳಿಕ ಇವನು ತಮ್ಮ ಕೃಷ್ಣನೆಂಬುವನು ರಾಜನಾಗ್ತಾನೆ. ಬಳಿಕ ರಾಜರಾದವರು ಶ್ರೀಕಾಂತಕರ್ಣ, ಪೂರ್ಣಮಾಸ, ಲಂಬೋದರ, ಶಿಬಿಲಕ, ಮೇಘಸ್ವನ, ಆಟಮಾನ, ಅನಿಷ್ಟಕರ್ಮ, ಹಾಲೇಯ, ತಲಕ, ಪುರೀಶಸೇರು, ಸುನಂದನ, ಚಕೋರ, ಧುರಕ, ಶಿವಖ್ಯಾತಿ, ಅರಿಂದಮ, ಗೋಮತಿ ಮುಂತಾದವರು ಆಂಧ್ರಭೃತ್ಯರಾದ ಅಭೀರ ಕುಲದ 7 ಮಂದಿ ರಾಜರು, ಗರ್ಧವಿ ಕುಲದವರು 10, ಕಂಕರರು 16 ಭೂಮಿಯನ್ನು. ಇವರೆಲ್ಲರೂ ಅತಿ ಸುಖಲೋಲರು, ಬರೇ ಸುಖವನ್ನೇ ಅನುಭವಿಸ್ತಾ ಇರ್ತಾರೆ. ಮುಂದೆ ಯವನ ರಾಜರು 8 ಮಂದಿ ಯವನ ರಾಜರು, 14 ತುರಷ್ಕರು ಅಂದರೆ ಮುಸ್ಲಿಮರು, 14 ಮಂದಿ ತುರಷ್ಕರರು, 10 ಪುರಂಡರು, 11 ಮೌನರು ರಾಜರಾಗ್ತಾರೆ. ಇವರು ಮೌನರನ್ನು ಬಿಟ್ಟು ಉಳಿದವರು 65 ಮಂದಿ ರಾಜರು 1099 ವರ್ಷ ಕಾಲ ಭೂಮಿಯನ್ನು ಆಳ್ತಾರೆ. ಮೌನರು 300 ವರ್ಷ ಕಾಲ ಆಳ್ತಾರೆ. ಇವರ ವಂಶ ನಿಂತ ಹೋಗ್ತದೆ. ಕಿಲಕಿಲಾ ನಗರದಲ್ಲಿ ಭೂತವಂಶ ಮತ್ತು ಅವನ ಉಪನಂತವರು ರಾಜರಾಗ್ತಾರೆ. ಶಿಶುನಂದಿಶ್ಚ ತದ್ಭ್ರಾತ ಯಶೋನಂದಿ ಪ್ರವೀರಕ ಯುಕ್ತ ಏತೇ ವರ್ಷಶತಂ ಭವಿಷ್ಯಂತ ದಿಕಾನಿ ಷಡ್. ಮುಂದೆ ಶಿಶುನಂದಿ, ಅವನ ತಮ್ಮ ಯಶೋನಂದಿ ಮತ್ತು ಪ್ರವೀರ ಇವರು 106 ವರ್ಷ ಕಾಲ ರಾಜ್ಯವನ್ನು ಆಳ್ತಾರೆ. ಇವರ ಮಕ್ಕಳು 13 ಮಂದಿ ರಾಜ ಆಳ್ತಾರೆ. ಮುಂದೆ ಬಾಲ್ಯೀಕರು, ಪುಷ್ಯಮಿತ್ರ ಎಂಬ ಕ್ಷತ್ರಿಯ ಮತ್ತು ಇವನ ಮಗ ದುಮಿತ್ರ ಇವರು ರಾಜರಾಗ್ತಾರೆ. 7 ಮಂದಿ ಆಂಧ್ರರು, 7 ಕೋಸಲರು, ವೈಧೂರ ಮತ್ತು ನಿಷಧ ದೇಶದ ರಾಜರು ಇವರೆಲ್ಲರೂ ಏಕಕಾಲದಲ್ಲಿ ರಾಜರಾಗ್ತಾರೆ. ಸೌರಾಷ್ಟ್ರ, ಅವಂತಿ,
ಅಭೀರ, ಅರ್ಬುದ, ಮಾಲವಗಳ ರಾಜರು ಶೂದ್ರರಾಗಿರ್ತಾರೆ, ಅಥವಾ ಸಂಸ್ಕಾರ ಇಲ್ಲದೆ ಶೂದ್ರಂತಿರುವ ದ್ವಿಜರಾಗಿರ್ತಾರೆ. ದ್ವಿಜರು ಅಂದರೆ ಬ್ರಾಹ್ಮಣರು ಸಂಸ್ಕಾರ ಇಲ್ಲದೇ, ಉಪನಯನ ಇಲ್ಲದೇ, ಸಂಧ್ಯಾವನ ಇದ್ದರೆ ಅವರು ಶೂದ್ರರ ಹಾಗೆ ಅಂತಾರೆ ಶಾಸ್ತ್ರದಲ್ಲಿ. ಹುಟ್ಟಿದ ತಕ್ಷಣ ಬ್ರಾಹ್ಮಣರಲ್ಲ, ಅದಕ್ಕೆ ತಕ್ಕದ ಕರ್ಮಗಳನ್ನು ಮಾಡ್ತಾ ಇರಬೇಕು. ಸಂಸ್ಕಾರ ರಹಿತರಾದ ದ್ವಿಜರೇ ಸಿಂಧೂ ನದಿ ದಂಡೆ, ಚಂದ್ರಭಾಗಾ ನದಿ ತೀರ, ಪಂಡ್ರಾಪುರ ಚಂದ್ರಭಾಗ ಇದೆಯಲ್ಲ, ಚಂದ್ರಭಾಗಾ ನದಿ ತೀರ, ಸಿಂಧೂ ನದಿ, ಪಾಕಿಸ್ತಾನದಲ್ಲಿ ಕಾಶ್ಮೀರದಿಂದ ಆ ಕಡೆ ದಾಟಿದೆಯಲ್ಲ ಸಿಂಧೂ ನದಿ, ಆಮೇಲೆ ಕಾಶ್ಮೀರ ಮಂಡಲಗಳನ್ನು ಮ್ಲೇಚ್ಛರು ಅಂದರೆ ಪರಕೀಯರು, ಮ್ಲೇಚ್ಛರು ಸಂಸ್ಕಾರ ರಹಿತರಾದ ಬ್ರಹ್ಮವರ್ಚಸ್ಸಿಲ್ಲದ ಬ್ರಾಹ್ಮಣರೇ ಆಳ್ತಾರೆ. ಹೆಚ್ಚಾಗಿ ಮ್ಲೇಚ್ಛರು ಆಳ್ತಾರೆ. ಇದು ಅಧರ್ಮ, ಅಸತ್ಯ, ಸುಳ್ಳು ಹೇಳ್ತಾ ಇರ್ತಾರೆ. ಅಲ್ಪದಾನ ಬುದ್ಧಿಯವರು ತೀವ್ರ ಸಿಟ್ಟಿರುತ್ತೆ. ಎಲ್ಲೆಡೆ ಏಕಕಾಲದಲ್ಲಿ ಆಳ್ತಾರೆ. ಸ್ತ್ರೀಯರನ್ನು ಹತ್ಯೆ ಮಾಡ್ತಾರೆ, ಬಾಲರನ್ನು ಹತ್ಯೆ ಮಾಡ್ತಾರೆ, ಗೋಗಳನ್ನು ಹತ್ಯೆ ಮಾಡ್ತಾರೆ, ಬ್ರಾಹ್ಮಣರನ್ನು ಹತ್ಯೆ ಮಾಡ್ತಾರೆ. ಪರಸ್ತ್ರೀ ಪರಧನ್ಯಗಳಲ್ಲಿ ಯಾವಾಗಲೂ ಕಣ್ಣಿಟ್ಟಿರ್ತಾರೆ ಈ ರಾಜರುಗಳು. ಉನ್ನತಿಗೆ ಏರ್ತಿದ್ದಂತೆ ಅಧಪತನವನ್ನು ಹೊಂದ್ತಾರೆ. ಅಲ್ಪಶಕ್ತಿ, ಅಲ್ಪ ಆಯುಷ್ಯವುಳ್ಳವರಾಗ್ತಾರೆ. ಇವರೆಲ್ಲ ರಾಜರುಗಳು, ಈ ರಾಜರುಗಳು ಏನು ದುಷ್ಟ ರಾಜರುಗಳು ಏನು ಆಳ್ತಾ ಇದ್ದಾರೆ, ಇವರೆಲ್ಲರೂ ಸಂಸ್ಕಾರ ಇಲ್ಲದವರು, ಆಚಾರಹೀನರು, ರಜೋತಮ ಗುಣಗಳಿಂದ ಆವೃತರು. ಮ್ಲೇಚ್ಛರೇ ಕ್ಷತ್ರಿಯ ವೇಷ ತೊಟ್ಟು ಪ್ರಜೆಗಳ ನೆತ್ತರು ಹೀರ್ತಾ ಇರ್ತಾರೆ. ಹೇಗೆ ರಾಜ ಇದ್ನೋ ಹಾಗೇನೆ ಪ್ರಜೆಗಳು ದುಷ್ಟಶೀಲ ನಡೆ ಉಳ್ಳವರೇ ಆಗಿರ್ತಾರೆ. ಪ್ರಜೆಗಳು ಪರಸ್ಪರ ಪೀಡೆಗಳಿಂದಲೂ, ರಾಜರ ಪೀಡೆಗಳಿಂದಲೂ ನಾಶ ಹೊಂದುತ್ತಾರೆ. ರಾಜರು ಪ್ರಜೆಗಳಿಗೆ ಪೀಡೆ ಕೊಡ್ತಾರೆ, ಆ ಪೀಡೆಯನ್ನು ತಡೆಯಲಾರದೆ ಜನರು ನಾಶ ಹೊಂದುತ್ತಾರೆ. ಕಲಿಯುಗದ ಜನರು ಹೇಗಿರ್ತಾರೆ? ಒಂದು 5 ನಿಮಿಷ ಚಿಂತನೆ ಮುಗಿಸ್ಬಿಟ್ಟು ಇದನ್ನು ಇಲ್ಲಿ ಮುಗಿಸೋಣ. ಇವತ್ತೇ ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳ ವಿಶೇಷತೆ ಅಂತ ಒಂದು 5 ನಿಮಿಷ ಅದನ್ನು ಹೇಳ್ತೀನಿ. ಕಲಿಯುಗದ ಜನರು ಹೇಗಿರ್ತಾರೆ? ತತಶ್ಚಾನುದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮಾದಯ ಕಾಲೇನ ಬಲಿನಾ ರಾಜನ್ ನಕ್ಷತ್ಯಾಯುರ್ಬಲಂ ಸುದಿ. ಶ್ರೀ ಸುಗರ್ಮೋಷಿಗಳು ಹೇಳ್ತಾರೆ, ಪ್ರತಿದಿನವೂ ಧರ್ಮ, ಸತ್ಯ, ಶೌಚ, ಕ್ಷಮೆ, ದಯಾ, ಆಯುಷ್ಯ, ಬಲಾಸ್ಮರ ಶಕ್ತಿ ಕಾಲದಲ್ಲಿ ನಾಶ ಆಗ್ತಾ ಹೋಗುತ್ತೆ. ಕಲಿಯುಗದಲ್ಲಿ ಹಣ ಇದ್ದರೆ ಮಾತ್ರ ಬೆಲೆ. ಅದನ್ನೆಲ್ಲರೂ ನೋಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಹಣ ಇದ್ದರೆ ಮಾತ್ರ ಬೆಲೆ. ಹಣ ಇದ್ದವನು ಏನು ಆಚಾರ ಮಾಡಿದ್ರು, ಏನು ಕುಲದಲ್ಲಿದ್ರು ಅವನು ಬೆಲೆನೇ. ಅವನು ಏನು ಮಾಡಿದ್ರು ಬೆಲೆನೇ. ಹಣ ಒಂದಿದ್ದರೆ ಅವನು ಮಾಡುವುದೆಲ್ಲವೂ ಧರ್ಮನೇ, ನ್ಯಾಯಸಮ್ಮತ. ಅವನು ಮಾಡೋದೆಲ್ಲ ನ್ಯಾಯನೇ. ಧರ್ಮ, ಅಧರ್ಮ, ನ್ಯಾಯ, ಅನ್ಯಾಯ ತೀರ್ಮಾನಕ್ಕೆ ಶಕ್ತಿಯೇ ಕಾರಣ ಆಗಿರುತ್ತೆ ಅಂತ ಹೇಳ್ತಾನೆ. ಈ ಚಿಂತನೆಯೊಂದಿಗೆ ಇವತ್ತಿನ ಭಾಗವತದ ಚಿಂತನೆಯನ್ನು ಮುಗಿಸೋಣ. ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಿಸೋಣ. ಇವತ್ತಿನ ದಿವಸ ವಿಶೇಷ ದಿವಸ. ರಾಘವೇಂದ್ರ ಸ್ವಾಮಿಗಳು ಪಟ್ಟಾಭಿಷಿಕ್ತರಾದ ದಿವಸ. ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾದವರು ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು. ವೇದ ಸಾಮ್ರಾಜ್ಯದಲ್ಲಿ ಅಭಿಷೇಕ ಹೊಂದಿದವರು. ಎಂಥ ಮಹನೀಯರವರು. ಅವರ ಆಶ್ರಯ ಇಲ್ಲದೇನೆ ಜನಗಳು, ಕಲಿಯುಗದ ಜನರು, ಇಲ್ಲಿಯ ಜನರು ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವರ ಮಠ ಇದೆ, ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಅಂತಾನೆ ಎಷ್ಟೋ ಜನ ಪಿತೃಕಾರ್ಯಗಳನ್ನು ಮಾಡ್ತಾರೆ. ಮಠ ಇಲ್ಲ ಅಂತಂದರೆ ಪಿತೃಕಾರ್ಯನೇ ನಿಂತೋಗೋ ಪರಿಸ್ಥಿತಿ ಇದೆ. ಪಿತೃಕಾರ್ಯವನ್ನು ಮಾಡ್ತಾರೆ. ಹಾಗೆ ಒಂದೇನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳು ಮಹಾತ್ಮರು, ಬಡವರು ಅಂತ ನಾವು ಅದನ್ನಷ್ಟು ಯೋಚನೆ ಮಾಡಬಾರ್ದು. ಅವರು ಶ್ರೀಮಂತರೇ. ರಾಘವೇಂದ್ರ ಸ್ವಾಮಿಗಳು ವೈರಾಗ್ಯದಿಂದ ಎಲ್ಲ ಬಿಟ್ಟವರು. ರಾಘವೇಂದ್ರ ಸ್ವಾಮಿಗಳು ನಾವು ಕೇಳ್ತೀವಿ ಏನು ಮಾಡಿದ್ರು ಅವರು? ತಿಂಗಳಲ್ಲಿ 15-20 ದಿವಸ ಬರೀ ಉಪವಾಸನೇ ಇರ್ತಿತ್ತು ಅಲ್ವಾ? ಉಪವಾಸ ಅಂದರೆ ಹೊಟ್ಟೆಗೆ ತಿನ್ನದೇ ಇರುವುದಲ್ಲ. ಉಪ ಅಂದರೆ ಸಮೀಪ, ಹತ್ತಿರ. ವಾಸ ಅಂದರೆ ವಾಸ ಮಾಡುವುದು. ಭಗವಂತನ ಸಮೀಪದಲ್ಲಿ ಯಾವಾಗಲೂ ವಾಸ ಮಾಡ್ತಾ ಇದ್ದಂಥ ಮಹನೀಯರವರು. ಭಗವಂತನ ಚಿಂತನೆಯಲ್ಲಿ ಇದ್ದವರು ಮಹನೀಯರು. ಅವರು ಎಂದೂ ಉಪವಾಸ ಅಂದರೆ ನಮ್ಮ ಹಾಗೆ ಉಪವಾಸಕ್ಕೆ ಯೋಚನೆ ಮಾಡಿದವರಲ್ಲ, ಭಗವಂತನ ಉಪವಾಸವನ್ನು ಬಯಸಿದವರವರು. ಅವರ ಹೆಸರನ್ನು ಹೇಳಿಕೊಂಡು ಇವತ್ತು ಲಕ್ಷಾಂತರ ಮಂದಿ ಭಾರತದಲ್ಲಿ ಬದುಕ್ತಾರೆ. ಲಕ್ಷಾಂತರ ಪಂಡಿತರು ಆಶ್ರಯ ಕೊಡ್ತಾರೆ. ಪಾಮರರಿಗೂ ಅವರು ದೇಹ ತೋರಿಸ್ತಾರೆ. ಅಂಥವರ ಪಟ್ಟಾಭಿಷಿಕ್ತರಾದವರು ಅವರೇನು ಮಾಡ್ತಾರೆ? ಅವರು ಪಟ್ಟಾಭಿಷಿಕ್ತರಾಗಿ ಮಾಡಿದ ಕೆಲಸ ಏನು? ಸಜ್ಜನ ಹೃದಯದಲ್ಲಿ, ಜಿಜ್ಞಾಸುಗಳಲ್ಲಿ ಅವರ ಹೃದಯದಲ್ಲಿ ಇರುವ ಕತ್ತಲೆಯನ್ನು ನಾಶ ಮಾಡುವ ಕೆಲಸ ಮಾಡ್ತಾರೆ.
ವಿಶೇಷವಾಗಿ ವಾಯುದೇವರ ಅಂಶ ಇದೆ ಅವರಿಗೆ. ಶಂಕುಕರ್ಣ ಅನ್ನೋ ದೇವತೆ ಅವರು, ಮೂಲ ಅವತಾರ ಶಂಕುಕರ್ಣ ಅಂತ, ಅದು ಬೇರೆ. ಆಮೇಲೆ ಅವರೇನು ಮಾಡ್ತಾರೆ, ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ಬರೆದರು. ಅದರ ಪ್ರಕಾಶ ನಮ್ಮಂಥ ಮಂದಬುದ್ಧಿಗಳಿಗೆ ಹೋಗಲಿಲ್ಲ. ಆವಾಗ ಶ್ರೀಮದ್ ಆಚಾರ್ಯರು ಬಂದರು, ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಬರೆದರು. ಅದರಲ್ಲಿ ಆ ಪ್ರಕಾಶಮಾನವಾದ ಬೆಳಕಿತ್ತಲ್ಲ, ವೇದವ್ಯಾಸ ದೇವರು ಬರೆದಿದ್ದ ಆ ಬೆಳಕನ್ನು ನೋಡುವ ಶಕ್ತಿ ನಮಗಿರಲಿಲ್ಲ. ಈ ಒಟ್ಟಿಗೆ ಒಂದು 2000 ಕ್ಯಾಂಡ್ಲ್ ಬಲ್ಪ್ ಹಾಕ್ಬಿಟ್ರೆ ನೋಡ್ಲಿಕ್ಕಾಗಲ್ಲ. ನಮ್ಮ ಯೋಗ್ಯತೆ, ಕಣ್ಣಿನ ಯೋಗ್ಯತೆ ಅಷ್ಟಿಲ್ಲ. ಅದಕ್ಕೆ ಆನಂದ ತೀರ್ಥ ಭಗವತ್ಪಾದರು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಕಣ್ಣಿಗೆ ಹೇಗೆ ಕೊಟ್ಟರು. ಅದನ್ನೂ ನಮ್ಮ ಕಣ್ಣು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದನ್ನೂ ಅರ್ಥ ಆಗಲಿಲ್ಲ. ಆವಾಗ ಟೀಕಾಚಾರ್ಯರಂಥ ಮಹಾತ್ಮರು ಬಂದು ಅದಕ್ಕೆ ತತ್ವಪ್ರಕಾಶಿಕ ಅನ್ನೋ ಗ್ರಂಥ ಬರೆದರು. ತತ್ವಪ್ರಕಾಶಿಕ ಅಂತ ಗ್ರಂಥವನ್ನು ಬರೆದು ಏನು ಇತ್ತೋ ಆ ಪ್ರಕಾಶಮಾನ ಏನು ಇತ್ತೋ ಅದನ್ನು ಇನ್ನೂ ಕಡಿಮೆ. ಹೇಗೆ ತಾಯಿ ಮಗುವಿಗೆ ಕೊಡಬೇಕಾದರೆ ಅನ್ನವನ್ನು ಹಾಗೇ ತಿನ್ನಿಸೋದಿಲ್ಲ ಅಲ್ವಾ, ಚಿಕ್ಕ ಮಗುವಿಗೆ ಗಂಜಿ ಮಾಡಿ ನಿಧಾನವಾಗಿ ಮಾಡ್ತಾರೆ. ಹಾಗೆ ಅವರು ಮಾಡಿ ತಿನ್ನಲಿಕ್ಕಾಗಲಿಲ್ಲ. ಟೀಕಾಚಾರ್ಯರು ಬಂದರು, ಇನ್ನೂ ಸ್ವಲ್ಪ ಮೃದು ಮಾಡಿಕೊಟ್ರು. ಅದು ನಮ್ಮಂಥವರ ಯೋಗ್ಯತೆ ಹೋಗಲಿಲ್ಲ. ಆವಾಗ ವ್ಯಾಸ ಮಹಾರಾಜರು ಬಂದರು, ಇವರ ಪೂರ್ವ ಅವತಾರ ವ್ಯಾಸತೀರ್ಥರು ಅವರು ಬಂದರು. ಅವರು ತಾತ್ಪರ್ಯ ಚಂದ್ರಿಕಾ ಅನ್ನೋ ಗ್ರಂಥವನ್ನು ಬಿಟ್ಟರು. ಆ ತತ್ವ ಪ್ರಕಾಶಕ್ಕೆ ತಾತ್ಪರ್ಯ ಚಂದ್ರಿಕಾ ಬಿಟ್ಟರು. ತಾತ್ಪರ್ಯ ಚಂದ್ರಿಕಾದ ಪ್ರಕಾಶವೂ ನಮಗೆ ಅರ್ಥ ಆಗಿಲ್ಲ, ಅಂತಹ ಅಜ್ಞಾನಿಗಳು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದು ಅವರ ತಾತ್ಪರ್ಯ ಚಂದ್ರಿಕಾಕ್ಕೆ ತಮ್ಮ ಪ್ರಕಾಶ ಅನ್ನೋ ಗ್ರಂಥವನ್ನು ಕೊಟ್ಟರು. ಪ್ರಕಾಶಮಾನವಾದ ಗ್ರಂಥ ಕೊಟ್ಟರು. ಅವರೇನು ಕೊಟ್ಟರು, ಅಂಥ ಕರುಣಗಳು ಅಂದರೆ ಈ ಮೂಢ ಜನರಿಗೆ ಅರ್ಥ ಆಗಲ್ಲ, ಇದನ್ನು ಇವರ ಕಣ್ಣಿ ಯೋಗ್ಯತೆಗೆ ಎಷ್ಟು ಅಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಯಾಗಿ ಬಿಡಿಸಿಕೊಟ್ರು. ಆ ಅರ್ಥದಿಂದ ಎಷ್ಟೋ ಜ್ಞಾನಿಗಳು ಅದನ್ನು ಅರ್ಥೈಸ್ಕೊಂಡ್ರು. ಆದರೆ ನಮ್ಮಂಥವರಿಗೆ ಆ ಪ್ರಕಾಶನೂ ಸಾಲಲ್ಲ, ಆ ಪ್ರಕಾಶನೂ ನಮ್ಮ ಕಣ್ಣಿಗೆ ನೋಡಲಿಕ್ಕಾಗಲ್ಲ. ಆವಾಗ ಈಗಿರುವ ಕೆಲವೊಂದು ಯತಿಗಳು ಮಹಾಜ್ಞಾನಿಗಳು ನಂತರ ಬಂದ ಗತಿಗಳು ಉಪದೇಶ ಮಾಡಿದರು, ಆಮೇಲೆ ನಮ್ಮ ಗುರುಗಳು ಉಪದೇಶ ಮಾಡಿದರು. ಆದರೂ ನಮ್ಮ ಅಜ್ಞಾನ ಹಾಗೇ ಇದೆ. ಅಂತಹ ಜ್ಞಾನ ಸಮುದಾಯಕ್ಕೆ, ಸಜ್ಜನರಿಗೆ ಅವಿದ್ಯೆಯ ಅಜ್ಞಾನವನ್ನು ಒಡೆಸಿ ಹಾಕುವ ಪ್ರಕಾಶವನ್ನು ಕೊಟ್ಟ ರಾಘವೇಂದ್ರ ಸ್ವಾಮಿಗಳು, ಭಗವಂತನ ಆರಾಧನೆಯನ್ನು ತಿಳಿಸಿಕೊಟ್ಟವರು, ನವವಿಧ ಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿಕೊಟ್ಟವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಪಟ್ಟಾಭಿಷೇಕದ ದಿನ ಬರುವ 24ನೇ ತಾರೀಕು ಅವರ ವರ್ಧಂತಿ ಅಂದರೆ ಹುಟ್ಟುಹಬ್ಬ. ಅವರ ವರ್ಧಂತಿ ಅಂದರೆ ಅವರು ಬೆಳೀತಾನೇ ಇರ್ತಾರೆ. ಬೆಳೆದಾಗ ಅವರು ಇನ್ನೂ ಪ್ರಜ್ವಲಿಸ್ತಾನೆ ಇದ್ದಾರೆ. ಅವರು ವೃಂದಾವನ ಆದ್ರ ಮೇಲೆ ಇನ್ನೂ 350 ವರ್ಷ ಆದರೂ ಇನ್ನೂ ಪ್ರಜ್ವಲಿಸ್ತಾನೆ ಇದ್ದಾರೆ ಅವರು. ನಾವು ಪ್ರಜ್ವಲಿಸೋದಲ್ಲ, ನಾವಿದ್ದರೂ ಸತ್ತಾಗೇ ಇರ್ತೀವಿ ನಾವು. ಹಾಗೆ ಅವರು ಪ್ರಜ್ವಲಿಸಿ ಈ ಮಹಾ ಒಂದು ಪರ್ವಕಾಲ ಇದೆಯಲ್ಲ, ಪಟ್ಟಾಭಿಷೇಕದಿಂದ ವರ್ಧಂತಿ, ರಾಘವೇಂದ್ರ ಸ್ವಾಮಿಗಳ ನಾಮ ಉಚ್ಚಾರಣೆ, ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಗಳ ಅಕ್ಷರಮಾಲಾ ಸ್ತೋತ್ರ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ, ಅದನ್ನು ದಿವಸ ಪಠಿಸ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ, ಇಷ್ಟು ನಮಸ್ಕಾರ ಮಾಡ್ತೀನಿ, ಇಷ್ಟು ಮಾಡ್ಕೊಂಡ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಏನು ಕೇಳ್ಕೋಬೇಡಿ, ಭಗವಂತನ ಮೇಲೆ ಭಕ್ತಿಯನ್ನು ಕೊಡು, ಗುರು ಹಿರಿಯರ ಮೇಲೆ ಭಕ್ತಿಯನ್ನು ಕೊಡು ಅಂತ ಕೇಳ್ಕೊಳ್ಳಿ. ಆಗ ಅವರು ದಯಪಾಲಿಸ್ತಾರೆ. ಅವರಿಗೆ ಬಹಳ ಸಂತೋಷ ಆಗತ್ತೆ. ಅದು ಜ್ಞಾನ ಕಾರ್ಯಗಳು ನಡೆಯುವಾಗ ಅನ್ನೋದಕ್ಕೆ ಈ ಎಲ್ಲ ಈ ಭಗವಂತನ ಏಕಾದಶ ಸ್ಕಂದ ಸಮರ್ಪಣೆಯು ಒಳ್ಳೆಯ ಮುಹೂರ್ತದಲ್ಲೇ ಬಂದಿದೆ. ಅವರ ಈ ಪರ್ವಕಾಲದಲ್ಲೇ ಬಂದಿದೆ. ಈ ಪರ್ವಕಾಲದಲ್ಲಿ ಬಂದಿರುವುದರಿಂದ ಈ ಏಕಾದಶ ಸ್ಕಂದವನ್ನು ಶ್ರದ್ಧೆಯಿಂದ ಶ್ರವಣೆ ಮಾಡಿದ್ದೀರಾ. ನಾವು ಯಥಾಶಕ್ತಿ ಶ್ರದ್ಧೆಯಿಂದ ಹೇಳಿದ್ದೇವೆ. ಇದನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಮೂಲರಾಮರಿಗೆ ಅರ್ಪಿಸೋಣ. ಅವರ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಬೇಡಿಕೊಂಡು, ಹೀಗೆ ಸದಾ ಜ್ಞಾನಯಜ್ಞವನ್ನು ಕೊಟ್ಟು, ಜ್ಞಾನದಲ್ಲಿ ಮನಸ್ಸನ್ನು ಕೊಟ್ಟು, ಇಂದ್ರಿಯಗಳ ವಿಷಯಾಸಕ್ತಿಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡುತ್ತಾ ನಮಗೆ ಅನುಗ್ರಹಿಸಪ್ಪ ಅಂತ ಕೇಳಿ, ನಮಗೆ ಉಪವಾಸ ಬೇಕು. ಉಪವಾಸ ಅಂದರೆ ಭಗವಂತನ ಹತ್ತಿರ ಹೋಗಬೇಕು. ಈ ಉಪವಾಸ ಮಾಡಲೇಬೇಕು. ಏಕಾದಶಿ ಉಪವಾಸ ಮಾಡಲೇಬೇಕು. ಬೇರೆ ಯಾವ ವ್ರತ ಮಾಡಲಿಕ್ಕೆ ಚಿಂತೆ ಇಲ್ಲ, ಏಕಾದಶಿ ಉಪವಾಸ ಮಾಡಲೇಬೇಕು. ಹಾಗಾಗಿ ಆ ಉಪವಾಸವನ್ನು ಮಾಡಿ ಭಗವಂತನ ಹತ್ತಿರ ಸಮೀಪ ಹೋಗೋಣ. ಸಮೀಪ ಹೋಗಲಿಕ್ಕೆ ಒಂದು ದಾರಿ ತೋರಿಸ್ತಾರೆ ರಾಘವೇಂದ್ರ ಗುರುಸಾರ್ವಭೌಮರು ಅಂತ. ರಾಘವೇಂದ್ರ ಗುರುಸಾರ್ವಭೌಮರು ಎಲ್ಲರೂ ಕೇಳಿಕೊಳ್ಳಿ. ಈ ಪರ್ವಕಾಲದಲ್ಲಿ ಕೇಳಿಕೊಳ್ಳಿ. ಈ ಪರ್ವಕಾಲದಲ್ಲಿ ನೀವು ಇವತ್ತಿನಿಂದ ಹಿಡಿದುಬಿಟ್ಟು ಎಷ್ಟು ದಿವಸ ಪರ್ವಕಾಲದಲ್ಲಿ ನೀವು ಏನು ನಮಸ್ಕಾರಗಳನ್ನು ಮಾಡ್ತೀರಾ, ಏನು ಶ್ರವಣಗಳನ್ನು ಮಾಡ್ತೀರಾ, ಏನು ಅಷ್ಟೊತ್ತರ ಪಾರಾಯಣಗಳನ್ನು ಮಾಡ್ತೀರಾ, ಯಾರ ಪಾಠ ಆಗಿದೆಯೋ, ಯಾರು ರಾಘವೇಂದ್ರ ಸ್ವಾಮಿಗಳು ಮಾಡಿದ ಗ್ರಂಥಗಳನ್ನು ಓದ್ತೀರಾ, ಗ್ರಂಥಗಳ ಶ್ರವಣವನ್ನು ಮಾಡ್ತೀರಾ, ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಸಂತೋಷ ಆಗಿ ನಿಮ್ಮ ಯಾವ ನಮಸ್ಕಾರದಿಂದಲೂ, ನೀವು ಯಾವ ಕನಕಾಭಿಷೇಕದಿಂದಲೂ ರಾಘವೇಂದ್ರ ಸ್ವಾಮಿಗಳು ಅಷ್ಟು ತೃಪ್ತರಾಗಲ್ಲ.
ಅವರ ಬರೆದ ಒಂದು ಪ್ರಾತಃ ಸಂಕಲ್ಪ ಗದ್ಯವನ್ನು ಓದಿದರೆ 30 ಬಹಳ ತೃಪ್ತಿ ಪಡ್ತಾರೆ ಅವರು. ಆ ಥರ ಅವರಿಗೆ ಸಮರ್ಪಣೆ ಮಾಡಿ ಆ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅವರು ಆ ಕರುಣಾಮಯಿಗಳವರು ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವರಿಗೆ ಕರುಣೆಯಿಂದ ಅನುಗ್ರಹಿಸ್ತಾರೆ ಎನ್ನುವಲ್ಲಿಗೆ ಇವತ್ತಿನ ಪ್ರವಚನದ ಚಿಂತನೆಯನ್ನು ಅವರ ಅಂತರ್ಗತ ಭಾರತೀಯ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.